ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೊಡಗಿನ ಭರವಸೆಯ ನಟಿ, ಕನ್ನಡ ಕೊಡವ ಭಾಷೆಗಳಲ್ಲಿ ನಟಿಸುತ್ತಿರುವ ರೂಪದರ್ಶಿ ಮಡಿಕೇರಿಯ ತೇಜಸ್ವಿನಿ ಶರ್ಮಾ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇಂದು ನನ್ನ ಜೊತೆ ಯಾರಪ್ಪ ಅತಿಥಿ ಭಾಗವಹಿಸ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಿ. ಇವತ್ತು ನನ್ನ ಜೊತೆ ಕೊಡಗಿನ ಭರವಸೆ ನಟಿ, ಕನ್ನಡ ಕೊಡವ ಭಾಷೆಗಳಲ್ಲಿ ನಟಿಸುತ್ತಿರುವ ಮಡಿಕೇರಿಯ ತೇಜಸ್ವಿನಿ ಶರ್ಮಾ ಅವರು ಭಾಗವಹಿಸಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಬನ್ನಿ ತೇಜಸ್ವಿನಿ ಶರ್ಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ನೀವು ಮೂಲತಃ ಯಾವ ಊರಿನವರು? ಹುಟ್ಟಿದ್ ಮೈಸೂರಲ್ಲಿ, ಬಟ್ ಬೆಳೆದಿದ್ದು ಸ್ಕೂಲಿಂಗ್ ಎಲ್ಲ ನಾನು ಮಡಿಕೇರಿ. ಸೊ ಕೊಡಗಿನ ಹುಡುಗಿ. ಹಾಗೆ ಮಡಿಕೇರಿ ಅವರೇ? ಎಸ್, 100%. ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ಬೋದಾ? ಹೇಗಿತ್ತು ನಿಮ್ಮ ಬಾಲ್ಯ ಅಂತ ಹೇಳಿ? ಹಾಗೆ ಕೊಡಗಿನ ನೆನಪು ಬಾಲ್ಯದ. ಆಕ್ಚುಲಿ ನೀವು ಕಳೆದಿದ್ದು ಕೊಡಗಿನಲ್ಲಿ ಅಂತ ಹೇಳಿದಾಗ ತುಂಬಾ ನೆನಪುಗಳು ಇರ್ತವೆ. ಯಾವ್ದಾದ್ರು ನೆನಪು ಮಾಡ್ಕೋಬೋದಾ ಈ ಸಂದರ್ಭದಲ್ಲಿ? ಮಳೆಯಲ್ಲಿ ಸ್ಕೂಲ್ಗೆ ಹೋಗೋದು. ಸೊ ನೆನಪು ಅಂದ್ರೆ ಎಲ್ಲಾನು ಒಂದ್ ಒಳ್ಳೆಯ ನೆನಪೇನು. ಮಡಿಕೇರಿಲಿ ಇರೋದೇ ಫಾರ್ಚುನೇಟ್ ಅನ್ಸುತ್ತೆ ಎಲ್ಲಾರು. ನಂದು ಸ್ಕೂಲಿಂಗ್ ಇಲ್ಲೇ ಸೆಂಟ್ ಜೋಸೆಫ್ ಅಲ್ಲಿ ಮಾಡಿದ್ ನಾನು. ಸೊ ಫಸ್ಟ್ UKG ಹಾಗೆ ಮೈಕಲ್ಸ್ ಅಲ್ಲಿ, ಅನಂತರ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ PUC ವರ್ಗುನು ಸೆಂಟ್ ಜೋಸೆಫ್ಸ್. ಐ ಆಮ್ ಸ್ಕೂಲ್ ಬೌಂಡ್ ಗರ್ಲ್ ಅಂತಾರಲ್ಲ, ಹಂಗೆ ಸ್ಕೂಲ್ಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ. ಸೊ ಇವನ್ ಎಲ್ಲಾದ್ರೂ ಬಂದಿದೆ ಅಂತ ಹೇಳಿದ್ರು ನನಗೆ ಸ್ಕೂಲ್ ಗೇಟ್ ವರೆಗೆ ಹೋಗಿ ಕ್ಲೋಸ್ ಆಗಿದ್ಯಾ ಅಂತ ನೋಡಿ ವಾಪಸ್ ಬರ್ಬೇಕಿತ್ತು. ಸೊ ನಮ್ಮಮ್ಮ ಇನ್ನೊಂದು, ನಮ್ಮ ಕೊಡಗಿನಲ್ಲಿ ಮಳೆ ಅಂತ ಬಂದಾಗ ಒಂದು ವಾರ, ಒಂದು 15 ದಿನ ನನಗೆ ರಜೆಗಳೇ ಇಷ್ಟ ಇರ್ಲಿಲ್ಲ. ನಂದು ಎಸ್, ಇವತ್ತಿಗೂ ನಮ್ ಟೀಚರ್ಸ್ ನ ಕೇಳಿದ್ರೆ ಐ ಹ್ಯಾಡ್ 100% ಅಟೆಂಡೆನ್ಸ್. ತುಂಬಾ ಇಷ್ಟ ಸ್ಕೂಲ್ಗೆ ಹೋಗೋದು ನನಗೆ. ಸೊ ಅಲ್ಲಿ ಓದೋದು ಅಷ್ಟೇ, ನಾನು ಯಾವತ್ತೂ ಅಯ್ಯೋ ಓದ್ಬೇಕಲ್ಲ ಅಂತ ಓದಿಲ್ಲ. ನಮ್ಮ ಮಮ್ಮಿನೂ ಪಕ್ಕದಲ್ಲೇ ಕೂತ್ಕೊಂಡು ಓದ್ಸು ಹಂಗೆಲ್ಲ ಏನು ಇರ್ಲಿಲ್ಲ. ತುಂಬಾ ಇಷ್ಟ ಓದೋದು ಅಂದ್ರೆ. ಸೊ ಐ ಲವ್ಡ್ ಸ್ಟಡಿಂಗ್. ಅಲ್ಲದೆ ಈಗಿನ ತರ ನಮ್ಗೆ ಸ್ಕೂಲ್ ಕಾಲೇಜ್ಗಳು ಬಸ್ ಹಂಗಿರ್ಲಿಲ್ಲ ಅಲ್ಲ. ಸೊ ಆಟೋಗಳು, ನಮ್ಮ ಈ ಆಟೋ ಮಾಮ, ಆಲ್ ದಟ್ ಇಸ್ ವೆರಿ ನೈಸ್ ಟೈಮ್ ಅಂತ ಅನ್ಸುತ್ತೆ. ಬಟ್ ಇಟ್ ವಾಸ್ ವೆರಿ ಇನ್ನೋಸೆಂಟ್ ಅನ್ಸುತ್ತೆ ಅವಾಗ. ಮಳೆ ಬಿಟ್ರೆ ಬೇರೆ ನೆನಪಾಗುತ್ತೆ ಕೊಡಗಿಂದು? ನಂದೊಂದು ಸ್ಕೆಡ್ಯೂಲ್ ಎಷ್ಟೇ ಇದ್ದು, ಸ್ಕೂಲ್ ಆಗ್ಲಿ ನಾನು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇದ್ದೆ. ಸೊ ಚಿಕ್ಕ ವಯಸ್ಸಿಂದನೂ ಕೂಡ ತುಂಬಾ ಇಷ್ಟ. ಸ್ಟೇಜ್ ಫಿಯರ್ ಅನ್ನೋದು ಇರ್ಲಿಲ್ಲ. ಸೊ ಸ್ಟೇಜ್ ಹೋಗೋದಾಗ್ಲಿ, ಮಾತಾಡೋದಾಗ್ಲಿ, ಅಲ್ಲಿ ಡಾನ್ಸ್ ಆಗ್ಲಿ, ಸ್ಕಿಟ್ಸ್ ಆಗ್ಲಿ, ಎವ್ರಿಥಿಂಗ್. ನನ್ಗೆ ಹೆಂಗಿತ್ತು ಅಂದ್ರೆ ಓದ್ಬೇಕು ಅಂದ್ರೆ ನನ್ಗೊಂದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೇಕು. ಕಲ್ಚರಲ್ ಆಕ್ಟಿವಿಟಿ ಇಲ್ಲ ಅಂತ ಹೇಳಿದ್ರೆ ನಂಗೆ ಓದಕ್ ಇಷ್ಟ ಇಲ್ಲ. ಸೊ ಡಾನ್ಸ್ ಹೋಗೋದು, ಭರತನಾಟ್ಯಂ ಕಲ್ತಿದ್ದೆ ಒಂದ್ ಸ್ವಲ್ಪ ವರ್ಷ. ಅದಂತರ ಸ್ಕೂಲಲ್ಲೇ ನಾವು ಕೊರಿಯೋಗ್ರಾಫ್ ಮಾಡ್ತಿದ್ವಿ, ಇನ್ನೇನೋ ಮತ್ತೇನೋ ಹಾಗೆ. ಬಟ್ ಕಲ್ಚರಲ್ ಆಕ್ಟಿವಿಟೀಸ್ ವಾಸ್ ಅನದರ್ ಥಿಂಗ್ ಇನ್ ಮೈ ಚೈಲ್ಡ್ಹುಡ್ ವಿಚ್ ಕೆಪ್ ಮೀ ಬಿಸಿ. ದಟ್ ವಾಸ್ ಒನ್ ಮೋರ್ ಥಿಂಗ್. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ತುಂಬಾ ಚೆನ್ನಾಗಿ ಓದ್ತಾ ಇದೆ ಅಂತ ಹೇಳಿದ್ರಿ. ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಹೇಳಿದಾಗ ಡ್ಯಾನ್ಸ್, ಸಿಂಗಿಂಗ್ ಅಲ್ಲೂ ಇದ್ರೆ? ಸಿಂಗಿಂಗ್ ವಾಸ್ ನಾಟ್ ಗ್ರೇಟ್, ಬಟ್ ಗುಂಪಲ್ ಗೋವಿಂದ ಅಂತಾನೆ ಮಾಡ್ತಿದ್ವಿ. ಯಾಕಂದ್ರೆ ಎಲ್ಲಾ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಾ ಇದ್ರಿ. ಮೋಸ್ಟ್ಲಿ ನೀವು ಈ ರೀತಿಯ ಆಕ್ಟಿವಿಟೀಸ್ ಗಳಲ್ಲಿ ಚಿಕ್ಕ ವಯಸ್ಸಿಂದನೇ ಭಾಗವಹಿಸಿದ್ದನ್ನು ಕೂಡ ಮುಂದೆ ಆಕ್ಟರ್ ಆಗ್ಬೇಕು ಅಂತ ಕನಸಾಗ್ಲೇ ಇತ್ತಾ? ಅದೇ, ಐ ಹ್ಯಾವ್ ನೋ ಐಡಿಯಾ ದಟ್ ಐಲ್ ಬಿಕಮ್ ಅನ್ ಆಕ್ಟರ್. ಬಟ್ ನನಗೆ ಗೊತ್ತಿತ್ತು ಕಲ್ಚರಲ್ ಆಕ್ಟಿವಿಟೀಸ್ ನಾನು ಬಿಡಲ್ಲ ಅಂತ. ಅಂದ್ರೆ ನಾನು ಎಲ್ಲೇ ಹೋದ್ರು ನಾನು ಯಾವ್ದೋ ಕಲಿತಾ ಇರ್ತೀನಿ ಅಂತ ಗೊತ್ತಿತ್ತು. ಬಟ್ ಈ ತರ ಕಲಿತೀನಿ, ಈ ತರ ಫೀಲ್ಡ್ ಬರ್ತೀನಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಷ್ಟೇ. ಓಕೆ, ಮುಂದೆ ಆಮೇಲೆ ಕನಸು ನಿಜ ಆಗ್ತಾ ಹೋಯ್ತು. ಕರೆಕ್ಟ್. ಓಕೆ, ನಿಮ್ಮ ಶಿಕ್ಷಣದ ಬಗ್ಗೆ ಹೇಳ್ಬೋದಾ? ಯಾವ ಎಜುಕೇಶನ್ ಮುಗಿಸಿದ್ರಿ? ನಾನು 10th ಸ್ಟ್ಯಾಂಡರ್ಡ್ ಇಲ್ಲೇ ಸೆಂಟ್ ಜೋಸೆಫ್ಸ್ ಅಲ್ಲಿ 94.5% ಆಗಿ ಪಾಸ್ ಔಟ್ ಆದೆ. ಅದಾದ್ಮೇಲೆ PUCನೂ ಇಲ್ಲೇ 90%. ಅಂಡ್ ದೆನ್ ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದೆ, CS. ಆಮೇಲೆ ರಿಸರ್ಚ್ ಅನಲಿಸ್ಟ್ ಆಗಿ ವರ್ಕ್ ಮಾಡಿದೆ ಟೈಮಿಂಗ್ ಇಂಡಿಯಾ ಕಂಪನಿಲಿ 2 years. ಅಂಡ್ ದೆನ್ ದಿಸ್ ಹ್ಯಾಪೆಂಡ್. ಐ ಗಾಟ್ ಇಂಟು ದಿಸ್ ಫೀಲ್ಡ್. ಅಂದ್ರೆ ನೀವು ಬಹಳ ಚೆನ್ನಾಗಿ ಓದ್ಕೊಂಡು ಬಂದ್ರಿ. ನಾನು ಯಾವತ್ತು ಪೂರಾ ಆದ್ಯತೆ ಶಿಕ್ಷಣಕ್ಕೆ ಇರೋದು. ಒಳ್ಳೆ ಸ್ಕೋರನ್ನು ಮಾಡಿದ್ರಿ, ಇಂಜಿನಿಯರಿಂಗ್ ಮುಗಿಸ್ಕೊಂಡ್ರಿ, ಒಳ್ಳೆ ಕಂಪನಿ ಕೆಲಸವನ್ನು ಕೂಡ ಮಾಡ್ತಿದ್ರಿ ಅಲ್ವಾ? ತುಂಬಾ ಚೆನ್ನಾಗೇ ಇತ್ತು. ಈಗಲೂ ಚೆನ್ನಾಗೇ ಇದೆ. ಸಡನ್ ಅಲ್ಲಿ ನೀವು ಚೇಂಜ್ ಆಗಿದ್ದು ಯಾಕೆಂದ್ರೆ? ಚೇಂಜ್ ಆಗಿದ್ದು ಅನ್ನೋಕ್ಕಿಂತ ಅದೊಂದು ಐ ಥಿಂಕ್ ಡೆಸ್ಟಿನಿ ಅನ್ಬೋದೇನೋ, ಗೊತ್ತಿಲ್ಲ. ನಾನು ಈ ಕೆಲಸ ಮಾಡ್ತಿರೋ ಪ್ಲೇಸ್ ಅಲ್ಲಿ ನನ್ನ ನೋಡಿ ನನ್ಗೆ ಮುಂಚೆಯಿಂದಾನೇ ಒಂದು ಡ್ರೆಸ್ಸಿಂಗ್ ತುಂಬಾ ಇಷ್ಟ. ಹಂಗಂತ ನಾಟ್ ವಿತ್ ಏನೋ ದ ವರ್ಡ್ ಇಸ್ ರೈಟ್, ಲೈಕ್ ಪ್ರೆಸೆಂಟೇಬಲ್ ಆಗಿರ್ಬೇಕು, ಜನ ನಮ್ನ ನೋಡಿದ್ರೆ ಮಾತು ಚೆನ್ನಾಗಿರ್ಬೇಕು, ನೋಡಿದ್ರೆ ಖುಷಿ ಆಗ್ಬೇಕು ಅನ್ನೋದೊಂದು ಆಸೆ ಯಾವತ್ತು. ಸೊ ಐ ಥಿಂಕ್ ನನ್ನ ಕಾಲೇಜ್ ಇಂದ ಈ ಕೆಲಸದಲ್ಲೂ ವೆನ್ ಐ ವಾಸ್ ಗೋಯಿಂಗ್ ಟು ದ ಆಫೀಸ್ ಅಲ್ಲೇ ಹೇಳ್ತಿದ್ರು, ವೈ ಡೋಂಟ್ ಯು ಟ್ರೈ ಮಾಡಲಿಂಗ್, ವೈ ಡೋಂಟ್ ಯು ವಾಕ್ ಅ ರ್ಯಾಂಪ್ ಅಂತ ಹೇಳ್ತಾನೆ ಇದ್ರು ನಮ್ಗೆ. ಸೊ ಐ ಥಿಂಕ್ ಐ ವಾಸ್ ಲೈಕ್ ಟ್ರೈ ಮಾಡೋಣ ಅನ್ಕೊಂಡೆ. ಅಷ್ಟರಲ್ಲಿ ಒಂದು ಆಪರ್ಚುನಿಟಿ ಬಂತು, ಮಿಸ್ ಇಂಟರ್ಕಾಂಟಿನೆಂಟಲ್ ಯೂನಿವರ್ಸ್ ಇಂಡಿಯಾ ಅಂತ. ಸೊ ಫ್ಯಾಷನ್ ABCD ಅವ್ರದ್ದೊಂದು ಆರ್ಗನೈಸ್ ಮಾಡಿದ್ರು. ಸೊ ಅಷ್ಟರಲ್ಲಿ ನಮ್ಮ ಚಿತ್ತರಾದಲ್ಲಿ ಒಬ್ರು ರಿಜ್ವಾನ್ ಅಂತ ಕೆಲಸ ಎಡಿಟರ್ ಒಬ್ರು, ಅವ್ರ ಹತ್ರ ಒಂದು ಹೆಲ್ಪ್ ತಗೊಂಡು ಒಂದು ವಿಡಿಯೋ ಮಾಡಿ ಕಳಿಸಿದೆ. ಸೊ ಕಳಿಸಿ ಆದ್ಮೇಲೆ ಐ ಗಾಟ್ ಸೆಲೆಕ್ಟೆಡ್. ಸೊ ಫಸ್ಟ್ ರ್ಯಾಂಪ್ ವಾಕ್ ವಾಸ್ ಇನ್ ನೇಪಾಳ್. ಸೊ ಐ ರೆಪ್ರೆಸೆಂಟೆಡ್ ಇಂಡಿಯಾ ಇನ್ ನೇಪಾಳ್. ಅದೆಲ್ಲ ನಾನು ಆಫೀಸ್ಗೆ ಹೋಗ್ತಾನೆ ಮಾಡ್ತಿದ್ದು. ಸೊ ವಾಪಸ್ ಬಂದ್ಮೇಲೆ ನಮ್ಮ ಆಫೀಸ್ ಅವರೇ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ರು. ಅವರು ವೈ ಡೋಂಟ್ ಯು ಟ್ರೈ ಸಮಥಿಂಗ್ ಎಲ್ಸ್ ಅಂತ ಆಯ್ತು. ಸೊ ನೆಕ್ಸ್ಟ್ ಡೇ ವಾಸ್ ಲೈಕ್ ವರ್ಲ್ಡ್ ಸೂಪರ್ ಮಾಡೆಲ್ ಅಂತ. ಸೊ ಅಲ್ಲೂ ಅಷ್ಟೇ ಗಾಟ್ ಸೆಲೆಕ್ಟೆಡ್. ಐ ರೆಪ್ರೆಸೆಂಟೆಡ್ ದ ಹೋಲ್ ಸೌತ್ ಏಷ್ಯಾ 8 countries in Macau, World Supermodel. So it was in 2017. So World Supermodel South Asia title ಸಿಕ್ತು.
ಆನಂತರ ಒಂದು ಸಣ್ಣ ಟರ್ನ್ ಏನಂದ್ರೆ ಒಂದು ಮೂವಿ ಸೈನ್ ಮಾಡಿದೆ. ಸೊ ದಟ್ ಹ್ಯಾಪನ್. ಆಮೇಲೆ ಎರಡು ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಐ ಸ್ಪೋಕ್ ಟು ಮೈ ಪೇರೆಂಟ್ಸ್. ಸೊ ಫಾರ್ಚುನೇಟ್ಲಿ ಏನಂದ್ರೆ ನನ್ನ ಪೇರೆಂಟ್ಸ್ ಅಷ್ಟೇ ದೇವರ್ ಲೈಕ್ ನೋ ಅಂತ ಯಾವತ್ತೂ ಹೇಳಿಲ್ಲ. ನಿಂಗೆ ಏನ್ ಬೇಕು ಅದನ್ನ ಮಾಡು, ನಾವಿದೀವಿ ಅಂತಾನೆ ಹೇಳಿದ್ದಾರೆ. ಸೊ ಅಲ್ಲಿಂದ ಇಟ್ ವೆಂಟ್ ಆನ್. ಓಕೆ, ಶರ್ಮಾ ಅವರೇ, ನೀವು ನಟಿಸಿದ ಮೊದಲ ಚಿತ್ರ ಯಾವುದು? ಅದೇ ಫ್ಲಾಟ್ ನಂಬರ್ 9 ಇಸ್ ದ ಫಸ್ಟ್ ಮೂವಿ, ಬಟ್ ಅದಿನ್ನೂ ರಿಲೀಸ್ ಆಗ್ಲಿಲ್ಲ. ಕನ್ನಡ ಅದು? ಹಾ, ಕನ್ನಡ. ಸೊ ಅದು ಇವಾಗ ನಮ್ಗೆ ರೀಸೆಂಟ್ ಆಗಿ ನಾವು ರ್ಯಾಪ್ ಮಾಡಿದೀವಿ ಶೂಟ್ ನ. ಬಟ್ ಅದಕ್ಕಿಂತ ಮುಂಚೆ ಮೊದಲನೇ ಚಿತ್ರ ಅಂತ ಹೇಳಿದ್ರೆ ಕೊಡಗರ ಸಿಪಾಯಿ, ನಮ್ಮ ಕೊಡವ ಭಾಷೆ. ಕೊಡಗರ ಸಿಪಾಯಿ ಒಂದು ತುಂಬಾನೇ ಹತ್ರ ನನ್ಗೆ ಅಂತ ಹೇಳ್ಬೋದು. ಯಾಕಂದ್ರೆ ಕುಟ್ಟುಕತ್ತಿರ ಪ್ರಕಾಶ್ ಅವರು ನಿರ್ಮಾಣದದು. ಅಲ್ಲದೆ ನಮ್ಮ ಟೀಮ್ ಕೊಡವ ಆರ್ಟಿಸ್ಟ್ ಗಳು ಸೇರಿ ಒಂದ್ ಮಾಡಿರೋದು. ಸೊ ನನ್ನ ಕೋ ಸ್ಟಾರ್ ಆಗಿ ಮಿಸ್ಟರ್ ಅರ್ಜುನ್ ದೇವಯ್ಯ ಅವರಿದ್ರು. ಇದು ಫಸ್ಟ್ ಮೂವಿ. ಅದು ರಿಲೀಸ್ ಆಗಿ 100 ಶೋಸ್ ಓಡ್ತು. ಅಂಡ್ ಅದಲ್ಲದೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸ್ಕ್ರೀನಿಂಗು ಆಯ್ತು. ಅಲ್ಲದೆ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ಸ್ ಅಲ್ಲಿ ಸ್ಕ್ರೀನಿಂಗು ಆಯ್ತು. ಸೊ ಇಟ್ ವಾಸ್ ವೆರಿ ಸ್ಪೆಷಲ್ ನನ್ಗೆ. ಅಂದ್ರೆ ನನ್ ಕೊಡಗದೆ ಒಂದು ಮೂವಿ ಫಸ್ಟ್ ಈ ತರ ಒಂದು ಶೋ ಆಗಿದೆ ಅಂತ ಹೇಳಿದ್ರೆ ತುಂಬಾನೇ ಬಹಳ ಸಂತೋಷ ಆಗುತ್ತೆ. ಶರ್ಮಾ ಅವ್ರ, ಏನಂತ ಹೇಳಿದ್ರೆ ನೀವು ನಟಿಸಿದ ಮೊದಲ ಚಿತ್ರ ಬೇರೆದು ಯಾವ್ದಂತ ಹೇಳಿದ್ರೆ ಫ್ಲಾಟ್ ನಂಬರ್ 9 ನಟಿಸ್ತಾ ಇದ್ದೆ ಅವಾಗ. ಬಟ್ ರಿಲೀಸ್ ಆಗಿದ್ದು ನಿಮ್ಮ ಕೊಡುವ ಭಾಷೆ ಒಂದು ಚಿತ್ರ ರಿಲೀಸ್ ಆಯ್ತು. ಬಹಳ ಖುಷಿ ಆಯ್ತು. ಎಸ್ ಎಸ್, ಐ ಥಿಂಕ್ ಫಾರ್ ಲೈಫ್ ಟೈಮ್ ನನ್ಗೆ ಜ್ಞಾಪಕ ಇಟ್ಕೋಬಹುದು ಇದನ್ನ. ಯಾಕಂದ್ರೆ ನಮ್ಮ ಭಾಷೆದೇ ನಾನು ಫಸ್ಟ್ ಮಾಡಿದೀನಿ ಅಂತ. ಅದಕ್ಕೆ ಅದಲ್ಲದೆ ನಾನೊಂದು ಶಾರ್ಟ್ ಮೂವಿ ಮಾಡಿದೆ, ಭಾವ ಬಟೇಲ್ ಅಂತ. ಅದು ಕೊಡುವ ಮೂವಿ. ಅದು ಇವಾಗ ಆಕ್ಚುಲಿ ಲಾಕ್ಡೌನ್ ಕಿಂತ ಮುಂಚೆ ರಿಲೀಸ್ ಆಯ್ತು. ಅಷ್ಟರಲ್ಲಿ ಒಂದ್ ಸ್ವಲ್ಪ ಲಾಕ್ಡೌನ್ ಅದಿದು ಅಂತ ಮತ್ತೆ ಪುನಃ ಇವಾಗ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ, ಅಂದ್ರೆ ಟು ದ ಸ್ಕ್ರೀನ್ಸ್ ಅಂಡ್ ಎವ್ರಿಥಿಂಗ್. ಓಕೆ, ನಿಮಗೆ ಬಹಳ ಹತ್ರ ಆಗಿದೆ ಈ ಚಿತ್ರ, ಬಹಳ ಹತ್ರ ಆಗಿದೆ. ಯಾಕೆಂತ ಹೇಳಿದ್ರೆ ಕೊಡುವ ಲ್ಯಾಂಗ್ವೇಜ್ ಅಲ್ಲಿ ಚಿತ್ರಗಳು ನಿರ್ಮಾಣ ಆಗೋದು ತೆರೆಕೊಂಡು ತುಂಬಾ ಕಡಿಮೆ. ಅದರಲ್ಲೂ ಕೂಡ ಕೆಲವು ಚಿತ್ರಗಳು ನಿರ್ಮಾಣ ಆಗ್ತವೆ, ಅದರಲ್ಲಿ ಒಳ್ಳೆಯ ಯಶಸ್ಸು ಗಳಿಸಿ ಆ ಜೊತೆಗೆ ಒಳ್ಳೆಯ ಒಂದು ಥೀಮ್ ಇದ್ದಂತಹ ಒಂದು ಚಿತ್ರ. ಕರೆಕ್ಟ್. ನನ್ಗೆ ಹೇಗ್ ಬಂತು ಅಂತಾನು ನನಗೆ ಗೊತ್ತಿಲ್ಲ, ಅಂದ್ರೆ ಈ ಪರ್ಟಿಕ್ಯುಲರ್ ಮೂವಿ. ಬಟ್ ಸಡನ್ಲಿ ಪ್ರಕಾಶ್ ಸರ್ ಕಾಲ್ ಮಾಡಿದ್ರು, ಹೀಗಿದೆ ಅಂತ ಹೇಳಿದ್ರು, ನಾನು ಹೂ ಅಂದೆ. ಸೊ ಇಟ್ ಹ್ಯಾಪೆಂಡ್ ಆಲ್ ಆಫ್ ಅ ಸಡನ್ ಅಂತಾರಲ್ಲ ಹಂಗೆ. ಬಟ್ ವೆರಿ ಲಕ್ಕಿ. ಅಂಡ್ ಐ ಥಿಂಕ್ ಇಡೀ ಟೀಮಿಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನಂದೊಂದು ಸ್ಪಾರ್ಕ್. ಓಕೆ, ನನ್ನ ಮುಂದಿನ ಪ್ರಶ್ನೆ ಕೂಡ ಅದೇ ಆಗಿತ್ತು. ನೀವು ಮೊದಲು ಎದುರಿಸಿದ ಕ್ಯಾಮ್ರಾದ ಅನುಭವ, ಫಸ್ಟ್ ಕ್ಯಾಮ್ರಾವನ್ನ ಮೋಸ್ಟ್ಲಿ ನೀವು ಯಾವ್ದಾರು ಎದುರಿಸಿದ್ರಿ? ಮಾಡಲಿಂಗ್ ಆಬ್ವಿಯಸ್ಲಿ ಫಸ್ಟ್, ಅಲ್ಲಿ ಫೋಟೋ ಶೂಟ್ಸ್. ಅಲ್ಲದೆ ಮೂವಿಯಲ್ಲಿ ಇದೆ ಫ್ಲಾಟ್ ನಂಬರ್ 9 ಆಕ್ಚುಲಿ ಫಸ್ಟ್ ನಾನು ಫೇಸ್ ಮಾಡಿದ್ದು. ಐ ವಾಸ್ ನಾಟ್ ಸ್ಕೇರ್ಡ್ ಅಥವಾ ಏನೋ ಭಯ ಅಥವಾ ನರ್ವಸ್ ಏನೋ ಇರ್ಲಿಲ್ಲ. ಯಾಕೆಂದ್ರೆ ಮುಂಚೆನೇ ಸ್ಟೇಜ್ ನಲ್ಲಿ ಬಹಳ ಆಕ್ಟಿವ್ ಆಗಿದ್ರಿ, ಹೆದರಿಕೆ ಇರಲಿಲ್ಲ ಅದರಿಂದ ಮೇ ಬಿ, ಗೊತ್ತಿಲ್ಲ. ಅಲ್ಲ, ಮುಂಚೆ ನನಗೆ ಕೆಲವರು ಹೇಳೋ ಪ್ರಕಾರ ಸ್ಟೇಜ್ ಅಂದ್ರೆ ಥಿಯೇಟರ್ ಅಲ್ಲೇ ಆಕ್ಟ್ ಮಾಡ್ತಾ ಇರ್ತಾರೆ, ತುಂಬಾ ಆಕ್ಟ್ ಮಾಡಿರ್ತಾರೆ. ಆದ್ರೆ ಫಿಲಂ ಕ್ಯಾಮ್ರಾ ಅಂತ ಬಂದಾಗ they got nervous. ಅದೇ ಐ ಡೋಂಟ್ ನೋ, ನರ್ವಸ್ ನಿಮ್ಗಿಲ್ಲ ಅಂತ ಹೇಳಿದ್ರೆ ಯು ಆರ್ ಸೋ ಕಾನ್ಫಿಡೆಂಟ್. ಐ ಥಿಂಕ್ ಅಲ್ಲ, ಮೇ ಬಿ ಏನಕ್ಕೆ ಅಂದ್ರೆ ಮೋಸ್ಟ್ಲಿ ನನ್ನ ಟೀಮ್ ಹಾಗೆ ಇತ್ತು. ಅವರು ಒಂದ್ ಸ್ವಲ್ಪ ಕಂಫರ್ಟಬಲ್ ಫೀಲ್ ಮಾಡಿಸಿದ್ದಾರೆ ನನಗೆ. ಮತ್ತೆ ನಾವು ಒಂದ್ ಸ್ವಲ್ಪ ವರ್ಕ್ ಶಾಪ್ ಮಾಡಿದ್ವಿ, ಮುಂಚೆನೆ ಪ್ರಿಪೇರ್ ಆಗಿದ್ವಿ. ಸೊ ಐ ಥಿಂಕ್ ಇಟ್ ವಾಸ್ ಫೈನ್. ಬಟ್ ಕೆಲವೊಂದು ಸೀನ್ಗಳಾಗ್ಲಿ ಒಂದ್ ಸ್ವಲ್ಪ ನರ್ವಸ್, ಆಬ್ವಿಯಸ್ಲಿ ನರ್ವಸ್ ಫೀಲ್ ಮಾಡ್ಸಂತದೊಂದು ಇತ್ತು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಟ್ಸ್ ಸೈಕೋ ಥ್ರಿಲ್ಲರ್. ಸೊ ಮೇ ಬಿ ದೇರ್ಸ್ ಅ ರನ್ನಿಂಗ್ ಸೀನ್ ಅಥವಾ ಮೇ ಬಿ ದೇರ್ಸ್ ಅ ಕಿಲ್ಲಿಂಗ್ ಸೀನ್. ಆ ತರದ್ದು ವೆರಿ ನ್ಯೂ, ಬಿಕಾಸ್ ನಾವದನ್ನ ಮಾಡಿರಲ್ಲ. ಸೊ ಆ ತರ ವೆರಿ ನ್ಯೂ ಸೀನ್ಸ್ ಏನಾದ್ರು ಬರುವಾಗ ಒಂದ್ ಸ್ವಲ್ಪ ನರ್ವಸ್. ಬಟ್ ಸ್ಟಿಲ್ ಇಟ್ ವಾಸ್ ಮ್ಯಾನೇಜಬಲ್. ನನ್ಗನ್ಸೋದು ಏನಂದ್ರೆ ಒಳ್ಳೆ ಟೀಮ್ ಇದ್ರೆ, ಸಪೋರ್ಟ್ ಮಾಡಕ್ಕೆ ಒಳ್ಳೆ ಟೀಮ್ ಇದ್ದು, ನೀವ್ ಹಿಂಗ್ ಮಾಡಿ ಅಂತ ಹೇಳ್ಕೊಡೋರಿದ್ರೆ ಐ ಥಿಂಕ್ ಇಟ್ ಶುಡ್ ಬಿ ಫೈನ್. ಓಕೆ, ಯಾವ್ದಿತ್ತು ಫಸ್ಟ್ ಶಾರ್ಟ್ ಹಾಗಾದ್ರೆ? ಯಾ, ಇಟ್ ವಾಸ್ ಆಕ್ಚುಲಿ ಪಬ್ ಸೀನ್ ಅನ್ಸುತ್ತೆ. ಅಂದ್ರೆ ಐ ಜಸ್ಟ್ ಗಿವ್ ಅನ್ ಎಂಟ್ರಿ ಅಂಡ್ ಕಮ್ ಔಟ್ ಅಷ್ಟೇ. ಅಲ್ಲಿ ಯಾರನ್ನೋ ನೋಡಿ ವಾಪಸ್ ಬಂದಂಗೆ. ಬಟ್ ಇಟ್ ವಾಸ್ ವೆರಿ ಫಾರ್ಚುನೇಟ್. ಪುನಃ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಲ್ಲೊಂದು ರ್ಯಾಂಪ್ ಹೋಗ್ತಾನೆ ಒಂದು ವಾಕ್ ಮಾಡಿ ಹೋಗಿ ವಾಪಸ್ ಬರ್ಬೇಕಿತ್ತು. ಸೊ ಐ ವಾಸ್ ಮೋರ್ ಕಾನ್ಫಿಡೆಂಟ್, ನನ್ ತರಾನೇ ಮಾಡ್ಬೇಕು ಅಂತ. ಸೊ ದಟ್ ವಾಸ್ ದ ಫಸ್ಟ್ ಥಿಂಗ್ ಐ ಫೇಸ್ಡ್. ಓಕೆ, ಹಂಗಾದ್ರೆ ಆ ನಿಟ್ಟಿನಲ್ಲಿ ನಿಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಐ ಥಿಂಕ್ ಇಟ್ ವೆಂಟ್ ಮೋರ್, ಇನ್ನು ಕಾನ್ಫಿಡೆಂಟ್ ಜಾಸ್ತಿ ಆಯ್ತು. ಓಕೆ, ನೀವು ಹೇಗೆ ಚಿತ್ರರಂಗಕ್ಕೆ ಬಂದ್ರಿ? ಅಂದ್ರೆ ಅಚಾನಕ್ ಆಗಿ ಬಂದಿದ್ದ, ಹೇಗೆ ಅಂತ? ಅಚಾನಕ್ ಅಲ್ಲ, ನಾಟ್ ಇವನ್ ಆ ಲಕ್ಕಿ ಅಂತಾನು ನಾನು ಯೂಸ್ ಮಾಡಕ್ ಇಷ್ಟಪಡಲ್ಲ. ಐ ಥಿಂಕ್ ಇಟ್ ಆಲ್ ಹ್ಯಾಪೆಂಡ್ ಸ್ಟೆಪ್ ಬೈ ಸ್ಟೆಪ್. ಅದೇ ಕೆಲ್ಸ ಆದ್ಮೇಲೆ ಒಂದ್ಸತಿ ನಾನು ಆಕ್ಚುಲಿ ಕೆಲಸದಲ್ಲಿ ಇರುವಾಗ ಒಬ್ರು ಕೇಳಿದ್ರು, ಕಾಲೇಜ್ ಟೈಮಲ್ಲೂ ನಾನು ಆಕ್ಚುಲಿ ಆಫರ್ಸ್ ಬಂದಿತ್ತು, ಮಾಡ್ತೀರಾ ಏನು ಅಂತ. ಬಟ್ ನಾನು ಅವಾಗ ಓದೋ ಕಡೆ ಗಮನ ಇತ್ತು ನನಗೆ. ಸೊ ನಾನು ಒಂದ್ಸತಿ ನಂದು ಡಿಗ್ರಿ ಮುಗಿಸ್ಬೇಕು ಅನ್ನೋದೊಂದಿತ್ತು. ಸೊ ಇವನ್ ನನ್ನ ಪೇರೆಂಟ್ಸ್ಗೂ ಅದೇ ಇತ್ತು, ಒಂದು ಡಿಗ್ರಿ ಮುಗಿಸಿ ಆಮೇಲೆ ನಿನ್ಗೆ ಏನ್ ಬೇಕದ್ನ ಮಾಡು, ಪರವಾಗಿಲ್ಲ ಅನ್ನೋ ತರ. ಸೊ ಆಫೀಸ್ ಟೈಮಲ್ಲೇ ಅವ್ರದೇ ಪ್ರೋತ್ಸಾಹ ಅಂತ ಅನ್ಬೋದು, ಅವರೇ ನನ್ನ ಪುಷ್ ಮಾಡಿದ್ದು, ನಮ್ಮ ಆಫೀಸ್ ಅವರೇ, ಮಾಡು ಪರವಾಗಿಲ್ಲ ಅಂತ. ಸೊ ಇದು ಫ್ಲಾಟ್ ನಂಬರ್ 9 ಸೈನ್ ಮಾಡಿದ್ದೆ ನನ್ಗೊಂದು ಟರ್ನ್ ಅಷ್ಟೇ. ಓಕೆ, ಅಂದ್ರೆ ಇದು ಏನು ಅಚಾನಕ್ ಆಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲ ಬಂತು. ಎಸ್, 100%. ಇಲ್ಲ, ಮೋಸ್ಟ್ಲಿ ನನಗೆ ಅಕಸ್ಮಾತ್ ಟೈಮ್ ನನಗೆ ಮ್ಯಾನೇಜ್ ಮಾಡ್ಬೋದು ಅಂದಿದ್ರೆ ನಾನು ಕೆಲಸ ಮಾಡ್ಕೊಂಡೆ ಇದನ್ನ ಮಾಡ್ತಿದ್ದೆ ಅನ್ಸುತ್ತೆ. ಬಟ್ ಶೂಟಿಂಗ್, ಅದ್ರ ಜೊತೆ ನಮ್ಮ ಫಿಟ್ನೆಸ್, ಅದ್ರ ಜೊತೆ ನಮ್ಮ ಸ್ಕಿಲ್ಸ್, ಆಮೇಲೆ ಕೆಲಸ ಮಾಡೋದು, ಐ ಥಿಂಕ್ ನಾ ಜಸ್ಟಿಸ್ ಕೊಡಕ್ ಆಗಲ್ಲ. ಇಲ್ಲಿ ಕೆಲಸನೂ ಸರಿಯಾಗಿ ಮಾಡಲ್ಲ, ಅದು ಸರಿ ಮಾಡಲ್ಲ. ಸೊ ಒಂದು ಆಪ್ಟ್ ಮಾಡಿದೆ ಅಷ್ಟೇ. ಅಂದ್ರೆ ನೀವು ಚಿತ್ರರಂಗ ಬರ್ಲಿಕ್ಕಿಂತ ಮುಂಚೆ ನಿಮ್ಮ ಕೆಲಸವನ್ನು ಬಿಟ್ಟಿದ್ರಿ?
ಇಲ್ಲ, ಮಾಡ್ತಾನೆ ವೆನ್ ಐ ರಿಯಲೈಸ್ಡ್ ಎರಡೂನು ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಅನ್ಸ್ದಾಗ ಬಿಟ್ಟೆ ನಾನಷ್ಟೇ. ಯಾಕೆ ನೀವು ಇಷ್ಟಪಟ್ಟು ಸೇರೋಂತ ಕೆಲಸ ಬಿಡ್ಬೇಕಾದ್ರೆ ಎಷ್ಟು ಬೇಜಾರಾಯ್ತು? ಇಲ್ಲ, ಇಷ್ಟಪಟ್ಟು ಸೇರಿದ ಕೆಲಸನೇ 100%. ಬಟ್ ಈ ಕಡೆ ಇದು ತುಂಬಾನೇ ಇಷ್ಟ. ಒಂದ್ ಟೈಮಲ್ಲಿ ಕೂತ್ ಯೋಚನೆ ಮಾಡಿದೀನಿ ತುಂಬಾ, ಯಾವ್ದು ಬೇಕು ನನ್ಗೆ, ಅದ ಅಂತ. ಸೊ ಏನಾಯ್ತು ಅಂದ್ರೆ ನಾನು ನಿಮ್ಗೆ ಮುಂಚೆ ಮಾತಾಡುವಾಗ ಹೇಳ್ತಾ ಇದ್ನಲ್ಲ, ನನ್ ಕೂತ್ಕೊಂಡು ಕಂಪ್ಯೂಟರ್ ಜೊತೆ ಮಾತಾಡೋದ್ಕಿಂತ ಜನರ ಜೊತೆ ಮಾತಾಡೋದು ಇಷ್ಟ ಆಗುತ್ತೆ ಅಂತ. ಸೊ ಅದನ್ನ ಆಪ್ಟ್ ಮಾಡಿದೆ ಅಷ್ಟೇ. ನೀವು ಸುಮಾರು ಎಷ್ಟು ಚಿತ್ರಗಳು ನಟಿಸಿದಿರಿ? ದ ಒನ್ ವಾಸ್ ಫ್ಲಾಟ್ ನಂಬರ್ 9. ಅದಾದ್ಮೇಲೆ ಬೈಲಾ ರೀಸೆಂಟ್ಲಿ ನಾವು ವ್ರಾಪ್ ಅಪ್ ಮಾಡಿದ್ವಿ. ಈಗ ಅದಾದ್ಮೇಲೆ ಬೈಲಾ ಅಂತ ಶೂಟ್ ಮಾಡಿದ್ವಿ. ಇಲ್ಲೇ ಆಕ್ಚುಲಿ ತಿತಿಮತಿ ಕಡೆ ಒಂದು ವೆರಿ ಯಂಗ್ಸ್ಟರ್ಸ್ ಸೇರಿ ಬೈಲಾ ಅಂತ, ಅದು ಯಟ್ ಟು ಕಂಪ್ಲೀಟ್. ಆಮೇಲೆ ಒಂದು ಸಾಂಗು ಮತ್ತೆ ಏನೋ ಬಾಕಿ ಇದೆ. ಇವಾಗ ಇಂಗ್ಲಿಷ್ ಮಂಜಾ ಅಂತ ಸೈನ್ ಮಾಡಿದೀನಿ. ಸೊ ಆರ್ಯ ಮಹೇಶ್ ಪ್ರೊಡಕ್ಷನ್ ಅವ್ರದ್ದು, ಪ್ರಮೋದ್ ಅವ್ರ ಆಕ್ಟರ್. ಅದು ಯಟ್ ಟು ಸ್ಟಾರ್ಟ್ ಅಕ್ಟೋಬರ್ ಅಲ್ಲಿ. ಅದರ ಜೊತೆ ನಾನು ಇವಾಗ ಒಂದು ವೆಬ್ ಸೀರೀಸ್ ಹಾಗೆ ಮಾಡೋಣ ಅಂತ, ಅಂದ್ರೆ ಒಂದು ಆಫರ್ಸ್ ಬರ್ತಾ ಇದೆ. ಸೊ ಲೆಟ್ ಸ್ಟಾರ್ಟ್ ದಟ್ ಆಲ್ಸೋ ಅಂತ ಬಿಸಿ ಇದೆ. ಆಕ್ಚುಲಿ ಪೋಸ್ಟ್ ಲಾಕ್ ಡೌನ್ ಬಿಸಿ ಇದ್ದೀನಿ. ಅಂದ್ರೆ ಮತ್ತೆ ನೀವು ಆಗ್ಲೇ ಹೇಳಿದಾಗ ಕೂಡ ಕೊಡವ ಭಾಷೆಯ ಚಿತ್ರಗಳನ್ನು ಕೂಡ ಒಂದು ಚಿತ್ರ ಮಾಡಿದ್ರಿ, ಒಂದು ಶಾರ್ಟ್ ಮೂವಿ ಕೂಡ ಮಾಡಿದ್ರಿ. ಖಂಡಿತ ಇನ್ನು ಬಂದ್ರು ಮಾಡ್ತೀನಿ ಕೊಡವ ಭಾಷೆ ಮೂವೀಸ್. ಯಾಕಂದ್ರೆ ಹೋಮ್ ಇಸ್ ಆಲ್ವೇಸ್ ಹೋಮ್ ಅಂತಾರಲ್ಲ, ಅದಕ್ಕೆ. ಅಂದ್ರೆ ನಮ್ಮ ಕೊಡವರೇ ಹೆಚ್ಚಾಗಿರ್ತಾರೆ, ನಮ್ಮ ಮನೆಯಲ್ಲೇ ವಾತಾವರಣ. ಹೌದು, ಅಲ್ಲಿ ಅದೊಂದು ನರ್ವಸ್ ಆಗೋಂತ ಒಂದು ಸಿಚುವೇಶನ್ ಇಲ್ಲ. ಅಲ್ಲದೆ ನಾವಲ್ಲಿ ಎಲ್ಲ ನಮ್ಮವ್ರೆ, ತುಂಬಾ ಕಂಫರ್ಟಬಲ್ ಫೀಲ್ ಆಗಿರ್ತೀವಿ. ಮನೇಲಿ ಇದ್ದಂಗೆ ಆಗುತ್ತೆ. ಕರೆಕ್ಟ್. ಓಕೆ, ನೀವು ನಟನೆಗೆ ತರಬೇತಿ ಅಂದ್ರೆ ಆಕ್ಟಿಂಗ್ ತರಬೇತಿ ಪಡ್ಕೊಂಡಿದ್ರ? ತರಬೇತಿ ಅಂತ ಏನೂ ಪಡೆದಿಲ್ಲ. ಬಟ್ ನಮ್ಮ ಡ್ಯಾಡಿ ಸ್ವಲ್ಪ ರಂಗಾಯಣ ಥಿಯೇಟರ್ಸ್ ಅಲ್ಲಿ ಇದ್ದವರು. ಮತ್ತೆ ನಾನು ಅವ್ರನ್ನು ನೋಡಿದೀನಿ. ಮತ್ತೆ ಅವರ ಅಕ್ಕಂದಿರಾಗ್ಲಿ ಎಲ್ಲರೂ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ದವರು. ಸೊ ಆ ಪಾರ್ಟ್ ನಮ್ ಡ್ಯಾಡಿಯಿಂದ ಇನ್ಹೆರಿಟ್ ಮಾಡಿದೀನಿ ಅಂತ ಅನ್ಕೋತೀನಿ ನಾನು. ಅಂದ್ರೆ ಅವ್ರ ಮನೇಲಿ ಮಾಡ್ತಾ ಇದ್ರ, ಇಲ್ಲ ನಿಮ್ಮನ್ನ ಅವರ ಏನು ನಟನೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಿದ್ರೆ ಹೇಗೆ? ಇಲ್ಲ, ನಾನು ಆಕ್ಚುಲಿ ನೋಡ್ಲಿಲ್ಲ ಅವ್ರ ನಟನೆನ. ಬಟ್ ಮನೇಲೇ ನಾವು ಮಾತಾಡುವಾಗ ಆಗ್ಲಿ ಅಥವಾ ನಾನು ಏನಾದ್ರು ಸ್ಕ್ರಿಪ್ಟ್ಸ್ ಬಂದ್ರು ವೆನ್ ಐ ಆಸ್ಕ್ ಹಿಮ್, ಅವ್ರದ್ದು ಸಜೆಷನ್ಸ್ ಇರುತ್ತೆ. ಸೊ ನೋಡಿದೀನಿ ಅದನ್ನ. ಅಲ್ಲದೆ ಅವರು ಸುಮಾರು ಮೂವೀಸ್ ಹಾಕ್ತಿದ್ರು ಟಿವಿಲಿ, ಅದು ನೋಡಿದೀನಿ. ಸೊ ನೋಡಿ ಕಲ್ತಿದ್ದೀನಿ ಅಂತ. ರಕ್ತಗತವಾಗಿ ಬಂದಿದೆ. ಓಕೆ, ನಿಮಗೆ ಯಾವ ನಟ ಅಥವಾ ನಟಿ ಇಷ್ಟ ಆಗ್ತಾರೆ? ಯಾಕೆ ಪರ್ಟಿಕ್ಯುಲರ್ ಆಗಿ ನಟ ನಟಿರು ಇಂಥವ್ರೆ ಅಂತ ಹೇಳಕ್ಕೆ ನನ್ಗೆ ಇಷ್ಟಪಡಲ್ಲ. ಯಾಕೆಂದ್ರೆ ಎಲ್ಲರಲ್ಲೂ ಒಂದೊಂದು ಕಲಿಬಹುದು ಅಂತ ಅನ್ಸುತ್ತೆ, ನನ್ನ ಥಾಟ್ ಅದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಟರಲ್ಲೇ ನಾವು ಕನ್ನಡದಲ್ಲೇ ನಾವು ನೋಡಿದ್ರೆ, ಈಗ ಪುನೀತ್ ಸರ್ ನೋಡಿದ್ರೆ ಅವ್ರು ತುಂಬಾ ಹಂಬಲ್. ಸೊ ಅವ್ರ ಆಕ್ಟಿಂಗ್, ಡಾನ್ಸ್ ಸೂಪರ್. ಹಂಗೆ ಸುದೀಪ್ ಸರ್ ನೋಡಿದ್ರೆ ಅವ್ರ ಸ್ಟೈಲ್ ಸೂಪರ್. ಸೊ ದರ್ಶನ್ ಸರ್ ನೋಡಿದ್ರೆ ಹಿ ಈಸ್ ಆಲ್ಸೋ ಸೋ ಹಂಬಲ್ ಅಂಡ್ ಮಾಡೆಸ್ಟ್. ಸೊ ಹಂಗೆ ನಾವು ಲಿಸ್ಟ್ ಹಾಕೋಬಹುದು, ಎಲ್ಲರಲ್ಲೂ ಒಂದೊಂದು ಕಲಿಬಹುದು. ಸೊ ನೋ ಪರ್ಟಿಕ್ಯುಲರ್ ಫೇವರೇಟ್ಸ್. ಇವರೇ ನನ್ನ ಫೇವರೇಟ್ ಅಂತ ಎಲ್ಲೂ ಇಲ್ಲ. ಇಲ್ಲ, ಎವ್ರಿಬಡಿ ಆರ್ ಮೈ ಫೇವರೇಟ್. ಎವ್ರಿಬಡಿ ಇಂಪ್ರೆಸ್ ಮೀನ್ ಒನ್ ಆರ್ ದಿ ಅದರ್ ವೇ. ಓಕೆ, ನಟಿ ನಟಿಯರಲ್ಲಿ ನನಗೆ ಮುಂಚೆ ಸುಧಾರಾಣಿ ಅವ್ರು ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಸೌಂದರ್ಯ ಮ್ಯಾಮ್ ತುಂಬಾ ಇಷ್ಟ ಇದ್ರು. ಹಂಗೆ ಸುಮಾರು ಜನ, ಅಂದ್ರೆ ನಮ್ಮ ಕೊಡಗರೆ ನೋಡಿದ್ರೆ ಪ್ರೇಮ ಮ್ಯಾಮು ತುಂಬಾನೇ ಸೂಪರ್ ಆಗಿದ್ದಾರೆ. ಅವರ ಗ್ರೇಸೇ ಸೂಪರ್. ದಿಸ್ ಅ ಲಾಟ್ ಆಫ್ ಪೀಪಲ್. ಅವರಲ್ಲೂ ನಾನು ಅದೇ ಹೇಳಕ್ ಇಷ್ಟಪಡ್ತೀನಿ, ಎಲ್ಲರಲ್ಲೂ ಒಂದೊಂದು ಕಲಿಬಹುದು. ಈವನ್ ಇವಾಗ ಬರ್ತಿರೋ, ಈಗ ಆಲ್ರೆಡಿ ರಿಲೀಸ್ ಆಗಿರುತ್ತೆ, ತುಂಬಾ ಯಂಗ್ಸ್ಟರ್ಸ್ ಇದ್ದಾರೆ, ಅವರಲ್ಲೂ ನಾವು ಕಲಿಬಹುದು ಅನ್ಸುತ್ತೆ. ಸೊ ಎವ್ರಿಬಡಿ ಆರ್ ಮೈ ಫೇವರೇಟ್ಸ್. ಓಕೆ, ಇಂಥವರೇ ಫೇವರೇಟ್ ಅಂತ ಏನಿಲ್ಲ. ಕೆಲವರಲ್ಲೂ ಕೂಡ ಒಂದೊಂದು ಆಯ್ಕೆಯನ್ನು ಮಾಡ್ಕೊಂಡು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡ್ರೆ ಬಹಳಷ್ಟು ಅನುಕೂಲ ಆಗುತ್ತಲ್ವಾ? ಓಕೆ, ನೀವು ಮೊದಲು ಮಾಡಲ್ ಆಗಿದ್ರಿ, ಅದರ ಅನುಭವ ಹಂಚ್ಕೋಬಹುದು? ಯಾಕೆಂತ ಹೇಳಿದ್ರೆ ಆಕ್ಟರ್ ಆಗ್ಲಿಕ್ಕಿಂತ ಮುಂಚೆ ಕೆಲವರು ತುಂಬಾ ಜನ ಅಲ್ಲ, ಕೆಲವರು ಸ್ವಲ್ಪ ಮಾಡ್ಲಿಂಗು ಕೂಡ ಮಾಡಿರ್ತಾರೆ. ನಮ್ಮ ಕೊಡಗಿನಲ್ಲಿ ಹೆಚ್ಚು ಜನ ಅದೇ ಮಾಡ್ಲಿಂಗ್ ಫಸ್ಟ್ ಹೋಗ್ತಾರೆ. ಯಾಕಂದ್ರೆ ಅವ್ರು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾರ ಅಂತ. ಯಾಕಂದ್ರೆ ಅವ್ರು ಮುಂಚೆನೆ ಯೋಚನೆ ಇರುತ್ತಾ ಅಂತ ಗೊತ್ತಿಲ್ಲ, ಇಲ್ಲ ಅವ್ರು ನೋಡಿದ ತಕ್ಷಣ ಓ ಇವರು ಮಾಡೆಲ್ ಆಗ್ಲಿಕ್ಕೆ ಸೂಕ್ತ, ಅಷ್ಟು ಚೆನ್ನಾಗಿರ್ತಾರೆ. ಮೇ ಬಿ ಏನಂದ್ರೆ ನಾವು ಕೊಡಗಿನ ಹುಡುಗರು ನಾವು ಕಾನ್ಫಿಡೆಂಟ್ ಆಗಿರ್ತೀವಿ. ನಾವ್ ಹೇಗೆ ಇದ್ರು ವಿ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಅವರ್ ಸ್ಕಿನ್, ಅವರ್ ಪರ್ಸನಾಲಿಟಿ. ದಟ್ಸ್ ವಾಟ್ ಇಸ್ ಮಾಡಲಿಂಗ್ ಅಂತ ಅನ್ಸುತ್ತೆ ನನ್ಗೆ. ಏನಂದ್ರೆ ಫಸ್ಟ್ ನನ್ಗೂ ಎಲ್ಲ ವೆರಿ ನ್ಯೂ. ಸೊ ನಾನ್ ಹೋದಾಗ್ಲೂ ಹಾಗೆ ಅನ್ಸಿದ್ದು, ನಮ್ಮ ಕಾನ್ಫಿಡೆನ್ಸ್, ನಮ್ಮ ವಾಕ್, ಇಟ್ಸ್ ನಾಟ್ ಅದೊಂದು ಸ್ಟೀರಿಯೋ ಟೈಪ್ ಇದೆ. ಏನಂದ್ರೆ ಮಾಡಲಿಂಗ್ ಅಂದ್ರೆ ಬರೀ ಡ್ರೆಸ್ಸು, ಬರೀ ಇದು ಇಲ್ಲ. ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು, ಅಲ್ಲಿ ಲಾಟ್ ಆಫ್ ಥಿಂಗ್ಸ್ ಇನ್ಕ್ಲೂಡ್. ನಮ್ ವಾಕ್, ಡ್ರೆಸ್ ಒಂದ್ ಪಾರ್ಟ್ ಆದ್ರೆ, ಇನ್ನೊಂದ್ ಸೈಡ್ ಅಲ್ಲಿ ನಮ್ ಕಾನ್ಫಿಡೆನ್ಸ್, ನಮ್ಮ ಪ್ರೆಸೆಂಟೇಶನ್, ನಮ್ಮ ಮಾತು ಎಲ್ಲ ಟೋನ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ. ನೀವೇ ಅಬ್ಸರ್ವ್ ಮಾಡಿದ್ರೆ ಮಾಡಲಿಂಗ್ ಇಂದ ಇದಕ್ ಬಂದವರು ನಮ್ಮ ಕೊಡಗಿನವ್ರನ್ನೇ ನೀವು ಮಾತಾಡ್ಸಿದ್ರು ನಿಮ್ಗೆ ಗೊತ್ತಾಗುತ್ತೆ ಅವ್ರ ಜರ್ನಿ ಹೇಗಿರ್ಬೋದು ಅವ್ರದ್ದು ಅಂತ. ಯಾಕಂದ್ರೆ ಅವ್ರ ಎಲ್ಲ ಟೋನ್ ಆಗಿರ್ತೀವಿ ನಾವು ಡೇ ಬೈ ಡೇ. ಸೊ ದಟ್ಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಮತ್ತೆ ಸುಮಾರು ಇನ್ಫೀರಿಯಾರಿಟಿ ನಮ್ಮಲ್ಲೇ ಇರ್ಬೋದು.
ಲೈಕ್ ನಾವು ಚೆನ್ನಾಗಿರ್ಲಿಕ್ಕಿಲ್ಲ ಅದು ನಾವು ಹೊರಗೆ ಹೋದಾಗ ಅಥವಾ ಈ ಮಾಡಲಿಂಗ್ ಫೀಲ್ಡ್ ಹೋದಾಗ ಎಷ್ಟೋ ಜನ ಇರ್ತಾರೆ, ಹೇಗಿದ್ರು ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ, ಅವ್ರನ್ನ ನೋಡಿ ತುಂಬಾ ಕಲಿತೀವಿ ನಾವು. ದಟ್ಸ್ ದ ಫಸ್ಟ್ ಲೆಸನ್ ಐ ಲರ್ನ್ಡ್, ಬಿ ವಾಟ್ ಯು ಆರ್ ಅಂತ. ನೀವ್ ಹೇಗಿದ್ದೀರಾ ಹಾಗಿದ್ರೆ, ಕಾನ್ಫಿಡೆಂಟ್ ಆಗಿದ್ರೆ ಸಾಕು, ನೀವು ಎಲ್ಲಾದ್ರೂ ಜೀವನ ಮಾಡ್ಬೋದು, ಹೇಗಾದ್ರೂ ಇರ್ಬೋದು ಅಂತ. ಸೊ ದಟ್ಸ್ ಮೈ ಲರ್ನಿಂಗ್. ಕೆಲವ್ರು ಹೇಳ್ತಾರೆ ಫ್ಯಾಷನ್ ಮಾಡಲಿಂಗು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನೀವ್ ಎಂತದ್ದೇ ಬಟ್ಟೆ ಹಾಕಿ, ಬಿ ಯುವರ್ ಸೆಲ್ಫ್, ಕರೆಕ್ಟ್, ಬಿ ಕಾನ್ಫಿಡೆಂಟ್, ಕರೆಕ್ಟ್ ಅಲ್ವಾ? ಇದಾಗಿದ್ರೆ ಸಾಕು. ನಿಮ್ಮನ್ನ ನೀವು ಕ್ಯಾರಿ ಮಾಡೋ ರೀತಿ ಚೆನ್ನಾಗಿರ್ಬೇಕು. 100%. ಏನು ಒಂದು 10,000 20,000 ಬಟ್ಟೆ ಹಾಕ್ಬೇಕು ಅಂತಿಲ್ಲ, 1,000 ಬಟ್ಟೆ ಹಾಕಿದ್ರು ಕಾನ್ಫಿಡೆಂಟ್ ಆಗಿರಿ, Yes. ಅಲ್ವಾ? ಅದೇ ಫ್ಯಾಷನ್, ಅದೇ ಫ್ಯಾಷನ್, ಅದೇ ಮುಂದೆ ಒಳ್ಳೆ ನಾವು ಮಾಡಿದೆ ಫ್ಯಾಷನ್ ಅಲ್ವಾ? ಕರೆಕ್ಟ್. ಓಕೆ, ನೀವು ನಟಿ ಆಗಿಲ್ಲ ಅಂದ್ರೆ ಏನಾಗ್ತಿದ್ರಿ? ಆಬ್ವಿಯಸ್ಲಿ ಇಂಜಿನಿಯರ್, ಬಟ್ ಇಂಜಿನಿಯರಿಂಗ್ ನಾನು ಹೋಗಿರ್ಲಿಲ್ಲ ಅಂತ ಹೇಳಿದ್ರೆ ನಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕು ಅಂತ ತುಂಬಾ ಆಸೆ ಇತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್? ಎಸ್, ತುಂಬಾನೇ ಇಷ್ಟ ಆಯ್ತು. ಆರ್ಮಿನ ಪೊಲೀಸಾ? ಎನಿಥಿಂಗ್ ರಿಗಾರ್ಡಿಂಗ್ ವೇರ್ ಐ ಕ್ಯಾನ್ ಸರ್ವ್ ದ ನೇಷನ್. ಸೊ ನಮ್ಮ ಅಮ್ಮ ಕೊಡಂದರ ಫ್ಯಾಮಿಲಿ ಅವರು, ಸೊ ಐ ಥಿಂಕ್ ಆ ಬ್ಲಡ್ ಇದೆ ಒಂದ್ ಸ್ವಲ್ಪ ನಮ್ಮಲ್ಲಿ. ಸೊ ನನ್ಗೆ ತುಂಬಾ ಪಂಚುಲ್ ಆಗಿರೋದು ಇಷ್ಟ, ಶಿಸ್ತಾಗಿರೋದು ಇಷ್ಟ. ಸೊ ಅದಕ್ಕೆ ಅದು ತುಂಬಾ ಆಸೆ ಇತ್ತು. ಮತ್ತೆ ನಮ್ಮ ಡ್ಯಾಡಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಅಲ್ಲಿ ಇರ್ತಿದ್ದೆ ಅಂತ ಅನ್ಸುತ್ತೆ. ನಾನು NCC ಇದ್ದೆ ಮುಂಚೆ ಆಕ್ಚುಲಿ. ಅದೇ ಹೇಳ್ದೆ ಅಲ್ಲ, ಡೆಸ್ಟಿನಿ ಹೇಗ್ ತಗೊಂಡೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಕನ್ಸು ಕನ್ಸಿದೆ, ಒಂದು ಎಕ್ಸಾಮ್ಸ್ ಬರಿಬೇಕು. ಲಾಕ್ಡೌನ್ ಅಲ್ಲಿ ಅದೊಂದು ಪ್ರಿಪರೇಷನ್ ಮಾಡಿದೆ, UPSC ಎಕ್ಸಾಮ್ಸ್ ಮೇ ಅಲ್ಲಿ ಬರೆಯೋಣ ಅಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಲೆಟ್ಸ್ ಹೋಪ್ ಫಾರ್ ಇಟ್. ಒಂದೊಂದು ದಾರಿ ಕೂಡ ಟರ್ನ್ ಆದಾಗಲೂ ಬೇರೆ ಬೇರೆ ಹಾದಿಯನ್ನ, ಅದೇ ಹೇಳ್ತಾರಲ್ಲ, ನಾನು ಒಂದೇ ಒಂದು ಗುರಿ ಇಟ್ಕೊಂಡು ಹೋಗ್ಬಾರ್ದು ಅಂತೆ. ನಮ್ ಗುರುಗಳೊಬ್ರು ಹೇಳ್ತಾರೆ ಹಾಗೆ. ಏನಂದ್ರೆ ಆಗ ನಾವು ಆ ಜರ್ನಿಲಿ ಮಧ್ಯದಲ್ಲಿ ಯಾವ್ದು ಎಕ್ಸ್ಪೀರಿಯನ್ಸ್ ಮಾಡಲ್ಲ ಅಂತ. ನಾವು ಒಂದೇ ಯೋಚನೆ ಇಟ್ಕೊಂಡು ಹೋದ್ರೆ ಮಧ್ಯದಲ್ಲಿ ಎಲ್ಲ ಮಿಸ್ ಮಾಡ್ಬಿಟ್ಟಿರ್ತೀವಂತೆ. ಸೊ ಅದಕ್ಕೆ ಅದಿರ್ಲಿ ಅಲ್ಲಿ. ಸೊ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಸೊ ನೋಡೋಣ ಏನಾಗುತ್ತೆ. ಬಹಳ ಒಳ್ಳೆಯ ಮಾತುಗಳನ್ನ ಹೇಳ್ತಿದ್ದೀರಿ ತೇಜಸ್ವಿನಿ ಶರ್ಮಾ ಅವರೇ. ಈ ಮಾತುಗಳು ನಮ್ಮ ಯಂಗ್ಸ್ಟರ್ಸ್ ಗೆ ಒಂದು ಒಳ್ಳೆಯ ದಾರಿದೀಪ ಆಗುತ್ತೆ ಅಂತ ಹೇಳಿದ್ರೆ, ಒಂದೇ ದಾರಿಯನ್ನು ಇಟ್ಕೊಂಡಾಗ್ಲೂ ನಾವು ಅಲ್ಲಿ ತಲುಪಬೇಕು ಅನ್ನೋದೇ ಒಂದ್ ಇರುತ್ತೆ ಹೊರತು ಅದು ಬಿಟ್ಟು ಬೇರೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಧ್ಯದಲ್ಲೆಲ್ಲ ಬಿಟ್ಬಿಟ್ಟಿರ್ತೀವಿ ನಾವು. ಅಂದ್ರೆ ಏನು ಅಲ್ಲಿ ಮಾತ್ರ ಹೋಗ್ತಿರ್ತೀವಿ, ಇನ್ ಬೇರೆ ಏನು ನೋಡೋದಿಲ್ಲ ನಾವು. ಆ ಕಡೆ ನೋಡಿದ್ರೆ ಸ್ಟ್ರೈಟ್ ಒಂದೇ ಕಡೆ ಹೋಗ್ತಾ ಇರ್ತೀವಿ. ಆತರ ಬೇಡ ಅಂತ ಹೇಳ್ತೀವಿ. ಕರೆಕ್ಟ್. ಆಗ ನಾವು ವಿ ಡೋಂಟ್ ಲಿವ್ ದ ಮೂಮೆಂಟ್. ಆ ದಿನ ನಾವು ಇರ್ಬೇಕು ಅಂತಿಲ್ಲ, ನಾವು ಅದಕ್ಕೆ ಹೋಗ್ಬೇಕು ಅನ್ನೋ ರಶ್ ಅಲ್ಲೇ ಓಡ್ತಿರ್ತೀವಿ. ಅದು ಬೇಡ ಅಂತ ನಂದೊಂದು ಥಾಟ್. ಓಕೆ, ನಿಮ್ಮ ಹಾಬೀಸ್ ಇಸ್ ಡಾನ್ಸಿಂಗ್, ರೀಡಿಂಗ್, ಯೋಗ ಮಾಡ್ತೀನಿ, ತುಂಬಾ ಇಷ್ಟ. ಮೆಡಿಟೇಷನ್ ಅಂಡ್ ಬೀಯಿಂಗ್ ಇನ್ ಅ ಪೀಸ್ ಪ್ಲೇಸ್ ತುಂಬಾ ಇಷ್ಟ. ಅದಕ್ಕೆ ಮಡಿಕೇರಿ ಅಂದ್ರೆ ತುಂಬಾ ಇಷ್ಟ. ಕುಕಿಂಗ್, ಐ ಲವ್ ಕುಕಿಂಗ್. ಈ ಲಾಕ್ಡೌನ್ ಸಂದರ್ಭದಲ್ಲಿ ಕಲ್ತಿದ್ದ? ಇಲ್ಲ, ಮುಂಚೆಯಿಂದಾನೆ ಮಾಡ್ತಿದ್ದೆ. ಯಾಕಂದ್ರೆ ಬೆಂಗಳೂರಲ್ಲಿ ಇರುವಾಗ ನಾನೇ ಮಾಡ್ಕೊಂಡು ತಿನ್ನೋದು ತುಂಬಾ ಇಷ್ಟ. ಹೊರಗಿಂದ ಆರ್ಡರ್ ಮಾಡೋದಷ್ಟು ಇಷ್ಟ ಆಗಲ್ಲ. ಸೊ ಕುಕಿಂಗ್ ಕಲ್ತಿದ್ದೀನಿ ಮುಂಚೆನು, ಮಾಡ್ತೀನಿ. ಓಕೆ, ರೀಡಿಂಗ್ ಅಂತ ಹೇಳಿದ್ರೆ ಯಾವ ರೀತಿಯ ಬುಕ್ಸ್ ಗಳನ್ನ ಓದ್ತೀರಿ? ಐ ರೀಡ್ ಮೋಸ್ಟ್ ಆಫ್ ಸೈಕಾಲಜಿಕಲ್ ಬುಕ್ಸ್ ಆಕ್ಚುಲಿ. ಸೀಕ್ರೆಟ್ ಆಗಿರ್ಬೋದು, ಇಲ್ಲ ಸದ್ಗುರು ಅವ್ರದ್ದು ಬುಕ್ಸ್ ಆಗಿರ್ಬೋದು. ಸೊ ಈ ತರ ಬುಕ್ಸ್ ಓದಿರೋದು. ಸಿಗುತ್ತಾ ಅಂದ್ರೆ ಶೂಟಿಂಗ್ ಬಿಸಿನಲ್ಲಿ ಸಿಗುತ್ತೆ ಸರ್. ಅಂದ್ರೆ ಈಗ ಶೂಟಿಂಗ್ ಬಿಸಿಲೇ ನಾವು ನಾಟ್ ನೆಸೆಸರಿ ಒಂದ್ ಬುಕ್ ನ ಒಂದ್ ದಿನದಲ್ಲಿ ಮುಗಿಸ್ಬೇಕು ಅಂತಿಲ್ಲ ಅಲ್ಲ, ಚೂರೇ ಓದ್ಕೊಂಡು ಹೋದ್ರು ಓಕೆ ಅಲ್ವಾ. ಸೊ ಐ ಥಿಂಕ್ ವಿಲ್ ಗೆಟ್ ಟೈಮ್, ವಿ ಕ್ಯಾನ್ ಮೇಕ್ ಟೈಮ್ ಅಂತಾರಲ್ಲ ಹಂಗೆ. ನಿಮ್ಮ ಮುಂದೆ ಬರುವಂತಹ ಪ್ರಾಜೆಕ್ಟ್ಗಳು ಯಾವ್ಯಾವ ಯೋಜನೆಗಳು ಕೈಯಲ್ಲಿದ್ದಾವೆ? ಅದೇ ಇಂಗ್ಲಿಷ್ ಮಂಜಾ ಒಂದು ಕೈಯಲ್ಲಿದೆ, ಅದು ನೆಕ್ಸ್ಟ್ ಮಂತ್ ಇಟ್ಸ್ ಗೋಯಿಂಗ್ ಆನ್ ಫ್ಲೋರ್. ಆಮೇಲೆ ಈಗ ಒಂದು ವೆಬ್ ಸೀರೀಸ್ ಸೈನ್ ಮಾಡಬೇಕು, ಸೊ ಅದೊಂದು. ಓಕೆ, ಚಿತ್ರರಂಗದಲ್ಲಿ ಅದೃಷ್ಟ ಎಷ್ಟು ಮುಖ್ಯ ಅನ್ಸುತ್ತೆ ನಿಮ್ಮ ಅಭಿಪ್ರಾಯದಲ್ಲಿ? ಅದೃಷ್ಟಕ್ಕಿಂತ ಸರ್ ಹಾರ್ಡ್ ವರ್ಕ್, ಅದೃಷ್ಟ ಎರಡೂ ಒಂದು 50-50 ಅನ್ಬೋದೇನೋ. ಫಸ್ಟ್ ಒಂದು ಚಾನ್ಸ್ ಸಿಗಕ್ಕೆ ಒಂದ್ ಸ್ವಲ್ಪ ಅದೃಷ್ಟನೂ ಬೇಕು. ಕೆಲವರು ಹೇಳ್ತಾರೆ ಚಿತ್ರರಂಗದ ಅದೃಷ್ಟ, ಚಿತ್ರರಂಗದ ಅಂತಲ್ಲ ಎಲ್ಲರಲ್ಲೂ ಅದೃಷ್ಟ ಬೇಕು, ಚಿತ್ರರಂಗದಲ್ಲಿ ಸ್ವಲ್ಪ ಜಾಸ್ತಿ ಬೇಕು. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ಪಾಯಿಂಟ್ಸ್ ಕೂಡ ನಮಗೆ ದೊಡ್ಡ ದೊಡ್ಡ ಆಪರ್ಚುನಿಟಿ ಮಿಸ್ ಮಾಡ್ಬಿಡುತ್ತೆ. ಹೇಳಕ್ಕಾಗಲ್ಲ. ಅದೇ ಸರ್, ಏನಂದ್ರೆ ಈಗ ಒಂದ್ ಸಣ್ಣ ಒಂದು ಕ್ಯಾರೆಕ್ಟರ್ ಮಾಡಿರ್ತೀವಿ, ಆ ಕ್ಯಾರೆಕ್ಟರ್ ಸಡನ್ ಆಗಿ ಎಷ್ಟು ಫುಟೇಜ್ ತಗೊಳುತ್ತೆ ಅಂತ ಹೇಳಿದ್ರೆ ಸಡನ್ ಆಗಿ ಅವರೊಂದು ಯಾವ್ದೋ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆದ್ಬಿಡ್ತೀವಿ ಆ ಕ್ಯಾರೆಕ್ಟರ್ ಇಂದಾನೆ. ಸೊ ಐ ಥಿಂಕ್ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಅದೃಷ್ಟನ ನಾವೇ ತಗೋಬೇಕು ಅಂತಾರಲ್ಲ ಹಾಗೆ. ಹೇಗೆಂದ್ರೆ ಯಾವ ಕ್ಯಾರೆಕ್ಟರ್ಸ್ ಬಂದ್ರು ಅದ್ ಹೇಗಿದೆ, ಅದ್ರದ್ದು ಇಂಪಾರ್ಟೆನ್ಸ್ ಏನಿದೆ ಅಂತ ನೋಡಿ ಮಾಡ್ತಾ ಹೋಗ್ಬೇಕು ಅಂತ ಅನ್ಸುತ್ತೆ. ತುಂಬಾ ಯೋಚನೆ ಮಾಡಬಾರ್ದು. ಅಂದ್ರೆ ಇದು ಹಿಂಗಾಗ್ಬೋದಾ ಹಾಗಾಗ್ಬೋದಾ ಅಂತ ಫ್ಯೂಚರ್ ತುಂಬಾ ಯೋಚನೆ ಮಾಡಿದ್ರೆ ಅದೆಲ್ಲೂ ಹೋಗಲ್ಲ. ಸೊ ಐ ಥಿಂಕ್ ಲಿವ್ ದ ಮೂಮೆಂಟ್, ಎಲ್ಲ ನೋಡ್ಕೊಂಡು ಹೋದ್ರೆ ಅದೃಷ್ಟ ಅದ್ರ ಹಾಗೆ ಬರುತ್ತೆ ಅಂತ ಅನ್ಸುತ್ತೆ. ಯಾವ ಪಾತ್ರ ಆದ್ರೂ ಕೂಡ ನಮ್ಗೆ ಅದು ಸರಿ ಹೋಗ್ತಾ ಇದೆ, ಒಂದು ಫುಟೇಜ್ ಕೊಡುತ್ತೆ ಅಥವಾ ಒಂದು ಪ್ರಿಯಾರಿಟಿ ಇದೆ ಆ ಕ್ಯಾರೆಕ್ಟರ್ಗೆ ಅಂತಂದ್ರೆ ಐ ಥಿಂಕ್ ಶುಡ್ ಜಸ್ಟ್ ಗೋ ಫಾರ್ ಇಟ್. ಓಕೆ ತೇಜಸ್ವಿನಿ ಅವರೇ, ನೀವು ಮಾಡೆಲ್ ಕೂಡ ಅಲ್ವಾ, ಶುರು ಮಾಡಿದ್ದೆ ಹಾಗೆ. ಅಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೀರಿ. ಆಗಲೇ ಕೂಡ ಹೇಳಿದ್ರಿ ಸೌತ್ ಏಷ್ಯಾದಲ್ಲಿ ಒಂದು ಒಳ್ಳೆಯ ಒಂದು ಅವಾರ್ಡ್ ನ ತಗೊಂಡಿದ್ರಿ ಅಲ್ವಾ, ಅದ್ರ ಬಗ್ಗೆ ಹೇಳ್ಬೋದಾ? ನಾನು ಫಸ್ಟ್ ನೇಪಾಳಲ್ಲಿ ನಂದೊಂದು ರ್ಯಾಂಪ್ ವಾಕ್ ಮಾಡಿ ಫ್ಯಾಷನ್ ಮಾಡಿ ಈ ಕಡೆ ಬಂದೆ. ಸೊ ಅದಾದ್ಮೇಲೆ ವರ್ಲ್ಡ್ ಸೂಪರ್ ಮಾಡೆಲ್ ಸೌತ್ ಏಷ್ಯಾ 2017 ಅಂತ ಒಂದು ಟೈಟಲ್ ಬಂತು ನಂಗೆ. ಸೊ ವೇರ್ ಐ ಹ್ಯಾಡ್ ಟು ರೆಪ್ರೆಸೆಂಟ್ ಸೌತ್ ಏಷ್ಯಾ. ಸೌತ್ ಏಷ್ಯಾ 8 ಕಂಟ್ರೀಸ್. ಸೊ 8 ಕಂಟ್ರೀಸ್ ನ ಐ ಹ್ಯಾಡ್ ಟು ರೆಪ್ರೆಸೆಂಟ್ ಇನ್ ಮಕಾವ್. ಸೊ ಮಕಾವ್ನಲ್ಲಿ ವರ್ಲ್ಡ್ ಸೂಪರ್ ಮಾಡೆಲ್ ನಡೀತಾ ಇತ್ತು. ಸೊ 2017 ಮೇ ಅಲ್ಲಿ ಹೋಗಿ ಐ ವಾಸ್ ದೇರ್ ಫಾರ್ 15 days. ಸೊ 15 ದಿನ ಅಲ್ಲೇ ಇದ್ದು ಅವರ ಟ್ರೈನಿಂಗ್, ಅವರ ಫ್ಯಾಷನ್ ವೀಕ್ಸ್ ಎಲ್ಲ ಐ ವೆಂಟ್ ಥ್ರೂ ಆಲ್ ದಿಸ್ ಸೀರೀಸ್
ಅಂಡ್ ಐ ಪಾರ್ಟಿಸಿಪೇಟೆಡ್ ದೇರ್. ನೀವು ಗೆದ್ಕೊಂಡು ಕೂಡ ಬಂದ್ರಿ? ಇಲ್ಲ, ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ವಿನ್ ದ ಟೈಟಲ್, ಬಟ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಓಕೆ, ಅಲ್ಲೂ ಕೂಡ ಭಾಗವಹಿಸಿದ್ರಿ? ಎಸ್. ಅಲ್ವಾ? ಅದು ಬಿಟ್ಟು ಬೇರೆ ಇದೆಯಾ? ಅದಾದ್ಮೇಲೆ ಮೂವಿ ಇಂಡಸ್ಟ್ರಿಗೆ ಬಂದೆ, ದೆನ್ ಐ ವಾಸ್ ಬಿಸಿ ವಿತ್ ಆಕ್ಟಿಂಗ್. ಅಂದ್ರೆ ನೀವು ಮಾಡೆಲಿಂಗ್ ಶುರು ಮಾಡಿದಾಗಲೂ ಕೂಡ ನೆಕ್ಸ್ಟ್ ಏನು ಚಿತ್ರರಂಗಕ್ಕೆ ಬಂದ್ರಿ, ಈಗ ಆ ಒಂದು ಮಾಡೆಲಿಂಗ್ ರುಚಿ ಕಂಡಿರೋದ್ರಿಂದ ಮತ್ತೆ ಕಂಟಿನ್ಯೂ ಮಾಡಬೇಕು ಇಲ್ಲ ಅದ್ರಲ್ಲಿ ಇರಬೇಕು ಅಂತ ಏನಾದ್ರು ಆಸೆ? ಇಲ್ಲ, ಖಂಡಿತವಾಗ್ಲೂ ಆಡ್ಸ್ ಇಲ್ಲ ಫೋಟೋ ಶೂಟ್ಸ್ ಇಸ್ ಆಲ್ವೇಸ್ ಮೈ ಫೇವ್ರೇಟ್ ಅಂತಾರಲ್ಲ ಹಾಗೆ, ಯಾಕಂದ್ರೆ ಅದು ನಮ್ಮ ಫೋಟೋ ಅಂತಾರಲ್ಲ ಹಾಗೆ. ಬಟ್ ಯಾ, ಎನಿಥಿಂಗ್ ಇಸ್ ಓಕೆ ಫಾರ್ ಮಿ. ನನಗೆ ರ್ಯಾಂಪ್ ವಾಕ್ಸ್ ಅಂತದೆಲ್ಲ ಇಷ್ಟ ಆಗುತ್ತೆ, ಬಟ್ ಐ ಡೋಂಟ್ ನೋ ಇಫ್ ಐಲ್ ಗೋ ಟು ಪೇಜೆಂಟ್ಸ್. ಇದೆಲ್ಲ ಪೇಜೆಂಟ್ಸ್ ಅಲ್ವಾ, ಸೊ ಪುನಃ ವಾಪಸ್ ಪೇಜೆಂಟ್ಸ್ ಹೋಗ್ತೀನ ಗೊತ್ತಿಲ್ಲ. ಯಾಕಂದ್ರೆ ನಾನು ಗ್ರೂಮಿಂಗ್ ನಡೆಸಿದೆ ಅದಾದ್ಮೇಲೆ, ಲೈಕ್ ಐ ಸ್ಟಾರ್ಟೆಡ್ ಗ್ರೂಮಿಂಗ್ ಮಾಡೆಲ್ಸ್. ವಾಪಸ್ ಬಂದ್ಮೇಲೆ ನಂದೇ ನಂಗೊಂದು ಗ್ರೂಮಿಂಗ್ ಕ್ಲಾಸ್ ಓಪನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಸೊ ಲೆಟ್ ಸಿ ಅದು ಯಾವಾಗ ಆಗುತ್ತೆ ಅಂತ. ಬಟ್ ಪೇಜೆನ್ಸಿಗೆ ಹೋಗ್ಲಿಕ್ಕಿಲ್ಲ. ಬಟ್ ಗ್ರೂಮಿಂಗ್ ಅಂತ ಬಂದಾಗ ನಮಗೆ ಕೇಳಿದ್ರು ಸ್ವಲ್ಪ ಹೇಳ್ಬೋಣ. ಅಂದ್ರೆ ಮಾಡೆಲ್ಗಳನ್ನ ತಯಾರು ಮಾಡುವಂತದ್ದು. ಕರೆಕ್ಟ್, ಮಾಡೆಲ್ಗಳನ್ನಕ್ಕಿಂತ ಒಂದು ಪರ್ಸನಾಲಿಟಿನ ತಯಾರು ಮಾಡೋದು. ಅದು ಕ್ಲಾಸ್ ಕೂಡ ಮಾಡ್ತಿದ್ರಿ? ಎಸ್, ಮಾಡ್ತಾ ಇದ್ದೆ. ಒಂದು ಕ್ಲಾಸ್ ಅನ್ನಕ್ಕಿಂತ ಪೇಜೆಂಟ್ಸ್ ಗಳಲ್ಲಿ ಒಂದು ಸೆಷನ್ ಇರುತ್ತೆ, ಯು ನೀಡ್ ಟು ಟ್ರೈನ್ ದೆಮ್, ಒಂದು ಗ್ರೂಮಿಂಗ್ ಸೆಷನ್ ಇರುತ್ತೆ. ಸೊ ಅದಕ್ಕೆ ಐ ಯೂಸ್ ಟು ಗೋ and train them. ಓಕೆ, ಯಾರ್ಯಾರಿಗೆ ಆಸಕ್ತಿ ಇದೆ ಅವ್ರಿಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಡ್ರೆಸ್ ಮಾಡ್ಬೇಕು. ಕರ್ನಾಟಕ, ಮಿಸ್ ಕರ್ನಾಟಕ 2018 ಅಲ್ಲದೆ ಮಿಸ್ಟರ್ ಕರ್ನಾಟಕ ಇಂಟರ್ನ್ಯಾಷನಲ್ ಮತ್ತೆ ಮಿಸ್ಟರ್ ಇಂಡಿಯಾ ಅದಕ್ಕೆಲ್ಲ ಹೋಗಿ ಟ್ರೈನ್ ಮಾಡಿ ಬಂದಿದ್ದೀನಿ. ಓಕೆ, ಬಹಳಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀರಿ. ಎಸ್, 100%. ಅಲ್ಲಿ ನಾವು ಟೀಚರ್ ಆಗಿರ್ತೀವಿ, ಸ್ಟೂಡೆಂಟ್ ಆಗಿರ್ತೀವಿ, ಯಾಕಂದ್ರೆ ನಾವು ತುಂಬಾ ಕಲಿಯೋಕ್ಕೂ ಇರುತ್ತೆ, ಕಲ್ಸೋಕ್ಕೂ ಇರುತ್ತೆ. ಓಕೆ, ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ತೇಜಸ್ವಿನಿ ಶರ್ಮಾ ಅವರೇ. ನಿಮ್ಮ ಜರ್ನಿಯ ಮರೆಯಲಾಗದ ಕ್ಷಣ ಯಾವ್ದಾದ್ರು ಇದ್ರೆ ಹೇಳ್ಬೋದು. ಸಂತೋಷದು ಅಂದ್ರೆ ಐ ಥಿಂಕ್ ಕೀಪಿಂಗ್ ಮೈ ಪೇರೆಂಟ್ಸ್ ಹ್ಯಾಪಿ. ಸೊ ನಾನು ಏನೇ ಮಾಡಿದ್ರು ನಾನೊಂದು ಖುಷಿ ನೋಡಿದೀನಿ ಅವ್ರ ಮುಖದಲ್ಲಿ. ಸೊ ಅದು ಎಲ್ಲಾ ಕ್ಷಣಗಳು ನನಗೆ ಜ್ಞಾಪಕ ಇದೆ. ಮೇ ಬಿ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಟಾಪರ್ ಆಗಿದಿರ್ಬೋದು, ಇಲ್ಲ PUC ಟಾಪರ್ ಆಗಿದಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಇರ್ಬೋದು. ಸೊ ನನ್ನ ಮೇನ್ ಏಮೇ ಅದಾಗಿತ್ತು, ನಮ್ಮ ತಂದೆ ತಾಯಿನ ಖುಷಿಯಾಗಿ ಇಟ್ಕೋಬೇಕಂತ. ಸೊ ಇಂಜಿನಿಯರಿಂಗ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ, ಅಲ್ಲಿ ಒಂದು ಗೂಗಲ್ ಸ್ಟೂಡೆಂಟ್ ಅಂಬಾಸಿಡರ್ ಅಂತ ಆದೆ ನಾನು. ಸೊ ದಟ್ ವಾಸ್ ಒನ್ ಮೋರ್ ಥಿಂಗ್. ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಖುಷಿಯಾಗಿತ್ತು, ಅದೊಂದು ಸಂತೋಷದ ಕ್ಷಣ. ಅದಾದ್ಮೇಲೆ ಈ ಮೂವಿ ಇಂಡಸ್ಟ್ರಿಗೆ ಬಂದಾಗ ಒಂದೊಂದೇ ಮೂವಿ ಸೈನ್ ಮಾಡಿದಾಗ ನನ್ನ ತಂದೆಗೂ ಖುಷಿ ಇದೆ, ನಮ್ಮ ತಾಯಿಗೂ ತುಂಬಾ ಇಷ್ಟ ಆಗ್ತಿದೆ. ಸೊ ಅದೊಂದು ಆಲ್ ದಿಸ್ ಇಸ್ ವೆರಿ ಪ್ರೆಷಿಯಸ್ ಮೂಮೆಂಟ್. ಓಕೆ, ನೀವು ಯಾವ ನಟನೊಂದಿಗೆ ನಟಿಸಲು ಇಷ್ಟಪಡ್ತೀರಿ? ಹೇಳ್ದಂಗೆ ಅದೇ ಪರ್ಟಿಕ್ಯುಲರ್ ಒಬ್ರೆ ಅಂತಿಲ್ಲ. ಸೊ ಎನಿಬಡಿ ಕಮಿಂಗ್ ಮೈ ವೇ. ಅವ್ರದ್ದು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಗ್ಲಿಷ್ ಮಂಜ ಮೂವಿಗೆ ಪ್ರಮೋದ್ ಸರ್ ಆಕ್ಟರ್. ಸೊ ಹಿ ಇಸ್ ಅ ವೆರಿ ಗುಡ್ ಪರ್ಫಾರ್ಮರ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಏನಾದ್ರೆ ತುಂಬಾ ಕಲಿಯೋಣ ಅವರಿಂದ ಅಂತ. ಹಾಗೆ ನಾನು ಪ್ರೀವಿಯಸ್ ಮಾಡಿದ್ರಲ್ಲಿ ಮಿಸ್ ಸ್ಕಂದ ಅವರಿದ್ದಾರೆ, ಅಲ್ಲದೆ ಅದೇ ರಾಧಾರಮಣ ಸೀರಿಯಲ್ ಫೇಮ್ ಅವರು, ಮತ್ತೆ ಚಂದನ್ ಅವರಿದ್ದಾರೆ, ಲಕ್ಷ್ಮೀ ಬಾರಮ್ಮ ಫೇಮ್ ಅವರು. ಸೊ ಅವರಿಂದನೂ ತುಂಬಾ ಕಲಿತೆ. ಸೊ ಗೋಯಿಂಗ್ ಫಾರ್ವರ್ಡ್ ದೊಡ್ಡ ದೊಡ್ಡ ನಟರ ಜೊತೆ ಮಾಡಿದಾಗ ಐ ಥಿಂಕ್ 100% ತುಂಬಾ ಕಲಿಯಕ್ಕಿರುತ್ತೆ. ಸೊ ನಾಟ್ ಪರ್ಟಿಕ್ಯುಲರ್, ನೋ ಪರ್ಟಿಕ್ಯುಲರ್ ಲಿಸ್ಟ್ ಇದೆ ಬಹಳಷ್ಟು. ಹೋಪ್ಫುಲಿ ಎಲ್ಲರೂ ಇಲ್ಲಿ ಲಿಸ್ಟ್ ಅಲ್ಲಿ ದೊಡ್ಡ ಲಿಸ್ಟ್ ಇದೆ. ಅದೇ ನೀವೇನ್ ಕನಸು ಕಾಣ್ತೀವಿ ಅದೆಲ್ಲ ಕನಸು ನನಸಾಗಬೇಕು ಅಂತ. ಮತ್ತೆ ವೆರಿ ಫೇವ್ರೇಟ್ ಐ ಥಿಂಕ್ ಕೊಡಗರ ಸಿಪಾಯಿದ ಎಕ್ಸಾಂಪಲ್ ಇದೆ. ನಾವು ತೀತಮಾಡ ಮಿಸ್ಟರ್ ಅರ್ಜುನ್ ದೇವಯ್ಯ ಅವರು, ಅವ್ರ ಜೊತೆ ಮಾಡಿದ್ನ, ಅವ್ರು ನನ್ನ ಕೋ ಸ್ಟಾರ್ ಆಗಿದ್ರು. ಸೊ ಅವರಿಂದ ಅಂತೂ 100% ಐ ಲರ್ನ್ ಸೋ ಮಚ್. ಅವರ ವಾಯ್ಸ್ ಆಗ್ಲಿ, ಅವರ ಪೋಸ್ಚರ್ಸ್, ಅವರ ವೇ ಆಫ್ ಟಾಕಿಂಗ್. ಈಸ್ ಅ ಮೋಟಿವೇಶನಲ್ ಸ್ಪೀಕರ್ ಆಫ್ ಕೋರ್ಸ್. ಸೊ ಅವರಿಂದಾನು ತುಂಬಾ ಕಲ್ತಿದ್ದೀನಿ. ಸೊ ನೋ ಪರ್ಟಿಕ್ಯುಲರ್ ಹೀರೋಸ್ ಆಫ್ ಫೇವ್ರೇಟ್ಸ್. ಓಕೆ, ಅಂದ್ರೆ ಕನ್ನಡ ಬಿಟ್ಟು ಬೇರೆ ಭಾಷೆಗಳು ನಡೆಸಬೇಕು ಅಂತ ಆಸೆ ಇದೆಯಾ? ಕನ್ನಡದಲ್ಲಿ ಇವಾಗ ಮಾಡ್ತಾ ಇದೀನಲ್ಲ ಸದ್ಯಕ್ಕೆ. ಸೊ ಬೇರೆ ಭಾಷೆಗಳಲ್ಲಿ ಅಪರ್ಚುನಿಟಿ ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಯಾಕಂದ್ರೆ ಇಂಥದ್ದೇ ಮಾಡಬೇಕು ಅಂತದ್ದೇ ಮಾಡಬೇಕು ಅಂತ ಏನಿಲ್ಲ, ಯಾವ ಭಾಷೆದು ರೆಡಿ. ಎಸ್, ಎನಿಥಿಂಗ್ ಇಸ್ ಫೈನ್, ಬಟ್ ಕನ್ನಡಕ್ಕೆ ಆದ್ಯತೆ. ಕನ್ನಡಕ್ಕೆ ಆದ್ಯತೆ, ಮತ್ತೆ ಕೊಡುವಾಗ ಇನ್ನೂ ಆದ್ಯತೆ. ಅದು ಓಕೆ, ನಿಮ್ಮ ಜರ್ನಿಗೆ ಸಪೋರ್ಟ್ ಮಾಡಿದವರು ಯಾರು? ಈ ಸಂದರ್ಭದಲ್ಲಿ ಯಾರನ್ನ ನೆನ್ಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ? ಲಿಸ್ಟೇ ಇದೆ ಆಕ್ಚುಲಿ ಹೇಳ್ಬೇಕು ಅಂತ. ಯಾಕಂದ್ರೆ ನಾನು ನಿಮ್ಗೆ ಹೇಳ್ದಂಗೆ ಕಾಲೇಜಿಂದ ಬಂದಿದ್ದೀನಿ. ನನ್ನ ಫ್ರೆಂಡ್ಸು ಸುಮಾರು, ನನ್ನ ಎಲ್ಲಾ ಫ್ರೆಂಡ್ಸು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಬಟ್ ಮೆನ್ಷನಿಂಗ್ ಫಸ್ಟ್ ಇಸ್ ದ ಡೆಸ್ಟಿನಿ. ನಂದು ದ ಗಾಡ್ ಐ ಬಿಲೀವ್, ನಾನ್ ನಂಬೋ ದೇವ್ರು. ಅಲ್ದೆ ನನ್ನ ಗುರುಗಳು ಅಭಿನಂದನ್ ಅಂತ ಒಬ್ರಿದ್ದಾರೆ. ಅಲ್ದೆ ನಮ್ಮ ತಂದೆ ತಾಯಿ ಅವರು, ಮತ್ತೆ ನನ್ನ ಅಣ್ಣಂದಿರು. ಸೊ ಅವರು ತುಂಬಾ ಸಪೋರ್ಟಿವ್. ಯಾಕಂದ್ರೆ ನಾನು ಒಬ್ಳೆ ಅಲ್ಲಿ ಹುಡುಗಿ, ಸೊ ಒಬ್ಳೆ ಮಗಳು. ಸೊ ಇವರೆಲ್ಲರೂ ಹೇಗೆ ಅಂದ್ರೆ, ನಾನೇನೋ ಮಾಡ್ತೀನಿ ಅಂತ ಹೇಳಿದ್ರೆ ತಕ್ಷಣ ಹೂ ಅಂತಾರೆ. ಯಾರು ಬೇಡ, ಇಲ್ಲ ಆಗಲ್ಲ, ಯಾರು ಹೇಳಿಲ್ಲ ಇದನ್ನ. ಆನಂತರ ನಂದು ಈ ಕೊಡಗಿನ ಜನತೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ, ನಿಮ್ಗೆ ನಾನು ಅವ್ರಿಗೆ ಪ್ರೀತಿ ಹೇಗೆ ತಲುಪಿಸೋದು ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಕೊಡಗರ ಸಿಪಾಯಿ ರಿಲೀಸ್ ಆಗುವಾಗ್ಲೇ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದ್ದು. ಓಕೆ, ನಾನು ಮಾಡ್ಬೋದು ಇದನ್ನ ಅಂತ. ಅಲ್ಲೇ ನನ್ನ ಆಫೀಸ್ ಅವ್ರ ಮುಂಚೆ ಅವರ ಪ್ರೋತ್ಸಾಹ ತುಂಬಾನೇ ಇತ್ತು. ಅಲ್ಲದೆ ಈಗ ಇಂಡಸ್ಟ್ರಿಲಿ ಸುಮಾರು ಫ್ರೆಂಡ್ಸ್ ಇದ್ದಾರೆ. ಸೊ ಅವರು ಕೆಲವೊಬ್ರು. ಸೊ ಎವ್ರಿಬಡಿ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್ ಇನ್ ದಿಸ್ ಜರ್ನಿ. ಐ ಥಿಂಕ್ ನಂದೊಂದು ಥಾಟ್ ಇದೆ, ಎವ್ರಿ ಸ್ಟೆಪ್ ಒಂದೊಂದು ಕಲಿಬಹುದು. ಸೊ ಇಫ್ ಇಟ್ಸ್ ಅ ಟೀಚರ್ಸ್ ಡೇ, ನಾನು ಯಾವತ್ತೂ ಹಾಗೆ ವಿಶ್ ಮಾಡೋದು. ಯಾಕಂದ್ರೆ ಎಲ್ಲರೂ ಗುರುಗಳೇ. ಸೊ ಎವ್ರಿ ಡೇ ಇಸ್ ಅ ಟೀಚರ್ಸ್ ಡೇ, ಎವ್ರಿ ಮೊಮೆಂಟ್ ಇಸ್ ಟು ಸೆಲೆಬ್ರೇಟ್ ಅ ಗುರು ಅನ್ಸುತ್ತೆ. ಸೊ ಈಗ ನಾನು ನಿಮ್ಮಿಂದನೂ ತುಂಬಾ ಕಲ್ತಿರ್ಬೋದೇನೋ. ಸೊ ಎವ್ರಿ ಮೊಮೆಂಟ್ ನಾ ಕಲೀಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಒಳ್ಳೆ ಮಾತುಗಳನ್ನ ಹೇಳ್ತಿದ್ರಿ. ವೆರಿ ಗ್ರೇಟ್ಫುಲ್ ಟು ದ ಯೂನಿವರ್ಸ್ ಅಂತ ಅನ್ಸುತ್ತೆ ನನಗೆ.
ಚಿಕ್ಕ ವಯಸ್ಸಿನಲ್ಲೇ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಬಿಟ್ಟಿದ್ದೀರಿ. ಬಹಳ ನೀವು ಹೇಳೋ ವಿಚಾರಗಳು ನಮ್ಮ ಏನು ಯಂಗ್ಸ್ಟರ್ಸ್ಗಳಿಗೆ ಒಳ್ಳೆಯ ಮೋಟಿವೇಟ್ ಮಾತುಗಳಾಗುತ್ತೆ. ಯಾಕಂತ ಹೇಳಿದ್ರೆ ಕ್ಷಣ ಕ್ಷಣನೂ ಬದುಕಬೇಕು, ಕ್ಷಣ ಕ್ಷಣ ಕಲಿಯುವಂತದ್ದು ಸ್ಟ್ರಾಂಗ್ಲಿ. ಅದು ಇನ್ನೂ ಏನ ಹೇಳೋದಂದ್ರೆ ನಾವಿನ್ನೂ ರೂಟ್ ಮಾಡ್ಕೊಂಡಿಲ್ಲ. ನಾನು ಅಷ್ಟೇ, ನಾನೊಂದು 20% ಅಲ್ಲಿ ರೂಟ್ ಮಾಡಿರ್ಬೋದು ಅಂತ, ಇನ್ನು 80% ಬಾಕಿ ಇದೆ. ಸೊ ಅದನ್ನ ನಾವು ಸೀಡ್ ತರ ಪ್ಲಾಂಟ್ ಮಾಡ್ಬಿಡ್ಬೇಕು ನಮ್ಮಲ್ಲಿ. ಏನಂದ್ರೆ ಇವತ್ತಿಗೆ ಈ ಕ್ಷಣ ಅಷ್ಟೇ, ಗೊತ್ತಿಲ್ಲ ನೆಕ್ಸ್ಟ್ ಕ್ಷಣ ಏನಾಗುತ್ತೆ, ನಾಳೆ ಏನಾಗ್ಬೋದು ಗೊತ್ತಿಲ್ಲ. ಅದು ಇವಾಗ ತುಂಬಾ ಎಕ್ಸಾಂಪಲ್ಗಳಿದೆ. ನೀವು ಯಾವ ಭಾಷೆಯ ಚಿತ್ರಗಳನ್ನ ಹೆಚ್ಚಾಗಿ ನೋಡ್ತೀರಿ, ಯಾಕೆ? ಕನ್ನಡ. ಇವಾಗ ಐ ಲೈಕ್ ತಮಿಳ್ ತೆಲುಗು ಮೂವೀಸ್ ಆಲ್ಸೋ, ಬಟ್ ಕನ್ನಡನೇ ನೋಡೋದು. ಡೈಲಿ ನೋಡ್ತೀರಾ? ಇಲ್ಲ, ಸ್ವಲ್ಪ ಕಮ್ಮಿನೇ. ಮುಂಚೆ ತುಂಬಾ ಕಮ್ಮಿ, ಇಂಜಿನಿಯರಿಂಗ್ ವರೆಗೆ. ಅದಾದ್ಮೇಲೆ ಇವಾಗ ನೋಡಿ ಕಲಿಬಹುದು ಅಂತಾರಲ್ಲ, ಹಾಗೆ ಸ್ವಲ್ಪ ಜಾಸ್ತಿ ನೋಡ್ತೀನಿ. ಯಾಕೆಂದ್ರೆ ನೀವು ಇಂಡಸ್ಟ್ರಿ ಇರೋದ್ರಿಂದ ಅಂದ್ರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಬಹಳಷ್ಟು ಸಮಯ ಇತ್ತು ಅಲ್ವಾ, ತುಂಬಾ ಜನ ಹೆಚ್ಚು ಬೇರೆ ಆಕ್ಟಿವಿಟಿಗಳೇನಿಲ್ದಾಗ ಕನ್ನಡ ಚಿತ್ರ ಅಂದ್ರೆ ಯಾವುದೇ ಚಿತ್ರಗಳನ್ನ ನೋಡಿ ಕೂಡ ಕಲಿಯುವಂತದ್ದು. ನೀವು ಹೇಳಿದ್ರೆ ಒಬ್ಬೊಬ್ಬ ಆಕ್ಟರ್ ಇಂದನೂ ಕೂಡ ಒಂದೊಂದು ವಿಚಾರನ ಕಲಿಬಹುದು. ಆ ನಿಟ್ಟಿನಲ್ಲಿ ಕೂಡ ಯಾವ ಒಂದು ಚಿತ್ರಗಳನ್ನ ನೋಡಿ ನೀವು ಹೆಚ್ಚಾಗಿ ಇನ್ಸ್ಪೈರ್ ಆಗಿದ್ದು, ನೋಡಿದ್ದು, ನಾನು ಈ ತರ ಆಕ್ಟ್ ಮಾಡಬೇಕು, ಬಹಳಷ್ಟು ವಿಚಾರಗಳಿದೆ ನೋಡಿ. ಒಂದು ಪಾತ್ರವನ್ನ ಎಷ್ಟೋ ಜನ ಎಷ್ಟೋ ತರ ನಿಭಾಯಿಸಬಹುದು, ಅದರಲ್ಲಿ ಕೂಡ ನಾನು ಕೂಡ ಒಬ್ಬಳಾಗಿರ್ತೀನಿ ಅನ್ನೋ ವಿಚಾರಗಳನ್ನ ಕಲಿಯೋದು ಬಹಳಷ್ಟು ಇರುತ್ತಲ್ವಾ. ಆ ನಿಟ್ಟಿನಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದೀನಿ. ಅದೇ ನಾನು ಐ ಆಮ್ ನಾಟ್ ಮಚ್ ಆಫ್ ಆನ್ಲೈನ್ ಪರ್ಸನ್ ಅಂತಾರಲ್ಲ ಹಂಗೆ. ಯಾಕಂದ್ರೆ ನನಗೆ ಆನ್ಲೈನ್ ಇಂದ ಕಲಿಯೋದು ಅಷ್ಟು ಇಷ್ಟ ಆಗಲ್ಲ. ನನಗೆ ಫೇಸ್ ಟು ಫೇಸ್ ಇದ್ರೆ ತುಂಬಾ ಇಷ್ಟ. ಬಟ್ ಸಿಚುವೇಶನ್ ಆಗಿರುವಾಗ ಏನು ಮಾಡಕ್ಕಾಗಲ್ಲ, ಇವಾಗೆಲ್ಲ ಆನ್ಲೈನ್ ಇರೋದ್ರಿಂದ. ಬಟ್ ನಾನು ಲಾಕ್ಡೌನ್ ಅಲ್ಲಿ ಮೋಸ್ಟ್ ಮೂವಿ ಗೀವಿ ನೋಡೋಕ್ಕಿಂತ ನಾನು ಟೈಮ್ ಸ್ಪೆಂಡ್ ನಂದು ಪೆಟ್ಸ್ ಜೊತೆ, ನಾನು ಪ್ಲಾಂಟಿಂಗ್ ಅಲ್ಲಿ, ಗಾರ್ಡನಿಂಗ್ ಅಲ್ಲಿ, ನೇಚರ್ ಜೊತೆ ಸ್ಪೆಂಡ್ ಮಾಡಿದ್ದೀನಿ ಅಂತ ಅನ್ಸ್ತು ನನಗೆ. ಹೊಸ ಹೊಸ ಕಲ್ಟಿವೇಶನ್ ಶುರು ಮಾಡ್ಕೊಂಡು, ಮಶ್ರೂಮ್ ಕಲ್ಟಿವೇಶನ್ ಅಂಡ್ ವೆಜಿಟೇಬಲ್ ಗಾರ್ಡನ್, ಆ ತರ ಲೈಕ್ ಐ ಸ್ಪೆಂಡ್ ಟೈಮ್ ವಿತ್ ಮೋರ್ ನೇಚರ್. ಓಕೆ, ಬಹಳ ಸಂತೋಷ ಆಯ್ತು ತೇಜಸ್ವಿನಿ ಶರ್ಮಾ ಅವರ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಏನು ನೀವು ಜರ್ನಿ ಶುರು ಮಾಡಿದ್ದು ಹೇಗೆ, ಒಳ್ಳೆಯ ಎಜುಕೇಶನ್ ಮಾಡ್ತಿದ್ರಿ, ಒಳ್ಳೆಯ ಮಾರ್ಕ್ಸ್ಗಳನ್ನ ತಗೊಂಡಿದ್ರಿ, ಒಳ್ಳೆಯ ಕಂಪ್ನಿ ಕೆಲಸವನ್ನು ಕೂಡ ಮಾಡ್ತಿದ್ರಿ, ತದನಂತರ ಏನು ಮಾಡ್ಲಿಂಗ್ ಬಂದ್ರಿ, ಹಾಗೆ ಚಿತ್ರರಂಗಕ್ಕೂ ಕೂಡ ಬಂದ್ರಿ, ಈಗ ಬಹಳಷ್ಟು ಆಪರ್ಚುನಿಟಿಗಳನ್ನ ಕೈಲಿ ಇಟ್ಕೊಂಡಿದ್ದೀರಿ. ಹಾಗೆ ಏನೇನು ಪ್ರಾಜೆಕ್ಟ್ಗಳಿದೆ ಎಲ್ಲ ಯಶಸ್ಸನ್ನ ಕಾಣಲಿ, ಒಳ್ಳೆಯ ನಟಿಯಾಗಿ ಹೊರಹೊಮ್ಮಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆಕಾಶವಾಣಿ ಅವ್ರಿಗೂ ತುಂಬಾ ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ. ಇದುವರೆಗೆ ಕೊಡಗಿನ ಭರವಸೆಯ ನಟಿ, ಕನ್ನಡ ಕೊಡವ ಭಾಷೆಗಳಲ್ಲಿ ನಟಿಸುತ್ತಿರುವ ರೂಪದರ್ಶಿ, ಮಡಿಕೇರಿಯ ತೇಜಸ್ವಿನಿ ಶರ್ಮಾ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.